ಹಲೋ, ವಂದನೆಗಳು. ವಂದನೆಗಳು. ಎಲ್ಲರಿಗೂ ವಂದನೆಗಳು. ಸರಿ, ಮತ್ತು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗದಲ್ಲಿ ನಾವು ಸಾಗೋಣ. ಹಲೋ, ಕೇಳಿಸ್ತಾ ಇದೆಯಮ್ಮ ಎಲ್ರು? ಹಾ ಬ್ರದರ್, ಕೇಳಿಸ್ತಾ ಇದೆ. ಕೇಳಿಸ್ತಿದೆ ಅಂಕಲ್. ಸರಿ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಮಾತಿನಿಂದ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಾದ ನಮ್ಮ ತಂದೆ, ನೀವೊಂದು ಪರಿಶುದ್ಧವಾದ ಪಾದಗಳಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತದೆ. ದೇವ, ರಾತ್ರಿ ವೇಳೆ ಸಮಯದಲ್ಲಿ ನಮ್ಮೆಲ್ರಿಗೂ ಒಳ್ಳೆ ನಿದ್ರೆಯನ್ನು ಕೊಟ್ಟು ಉದಯ ಕಾಲ ವೇಳೆ ಸಮಯದಲ್ಲಿ ತಂದೆ ನಿಮ್ಮನ್ನು ಧ್ಯಾನಿಸುವುದಕ್ಕೂ ನಮ್ಮ ಆತ್ಮೀಯ ಜೀವಿತಕ್ಕೆ ಬೇಕಾಗುವಂತ ಜೀವಳ ಮಾತುಗಳಿಂದ ನಿಮ್ಮ ಒಂದು ಜೀವಳ ಮಾತುಗಳಿಂದ ನಮ್ಮ ಹೃದಯಗಳನ್ನು ಎಚ್ಚೆತ್ತುಕೊಳ್ಳುವುದಕ್ಕೂ ಒಳ್ಳೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದ ಕೃತಜ್ಞತೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತದೆ. ಅಪ್ಪ ದೇವ ತಂದೆ, ಈಗ ನೋಡದಿರುವಂತ ನಿಮ್ಮ ಮಕ್ಕಳು ಒಟ್ಟಿಗೂ ಎಲ್ರೂ ಒಟ್ಟಿಗೂ ಈ ಉದಯ ಕಾಲ ವೇಳೆ ಸಮಯದಲ್ಲಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕೂ ಅವಕಾಶ ಮಾಡಿಕೊಟ್ಟದಕ್ಕೆ ಸಹ ವಂದನೆಗಳನ್ನು ಸಲ್ಲಿಸ್ತದೆ. ದೇವ, ಈ ಒಂದು ಲಯ ವೀಕ್ಷಿಸುವಂತ ಪ್ರತಿಯೊಬ್ಬರನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ. ದೇವ, ನಾವೆಲ್ಲರೂ ಸೇರಿಕೊಂಡು ನಿಮ್ಮ ಮಾತುಗಳನ್ನು ಅತಿ ಜಾಗರೂಕತೆಯಿಂದ ಪರಿಶೋಧನೆ ಮಾಡಿಕೊಂಡು ಆ ಮಾತುಗಳಿಂದ ನಾವೆಚ್ಚೆತ್ತುಕೊಂಡು ತಂದೆ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿಮಗೆ ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿ. ಕೇಳುವಂತ ನಿನ್ನ ಮಕ್ಕಳನ್ನು ಹೇಳುವಂತ ನನ್ನನ್ನು ನಿನ್ನ ಕೈಗೊಳಿಸ್ಕೊಡ್ತಾ ಈ ಒಂದು ಪ್ರಾರ್ಥನೆ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತವರ ಅತಿ ಪವಿತ್ರವಾದ ನಾಮದಲ್ಲಿ ಕೇಳಿ ಬೇಡಿಕೊಳ್ಳುತ್ತದನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೇನ್. ಎಲ್ರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ತುಂಬಾ ಸಂತೋಷ ಪ್ರಿಯರೇ, ದೇವರು ಮತ್ತೊಂದ್ಸಾರಿ ಈ ಒಂದು ಉದಯ ಕಾಲ ವೇಳೆ ಸಮಯದಲ್ಲಿ ನಿಮ್ಮೆಲ್ರಿಗೂ ಆತನ ಪ್ರೀತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ದೇವರು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಮತ್ತೊಂದ್ಸರಿ ದೇವರಿಗೆ ಹೃದಯಪೂರ್ವಕವಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರೂ ಕೂಡ ಮತ್ತೊಂದ್ಸರಿ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಾಭಿ ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ಪ್ರಿಯರೇ, ಪ್ರೀತಿಯುಳ್ಳ ದೇವರ ಮಕ್ಕಳಿರ, ನಾವು ಎಚ್ಚರಿಕೆಯಾಗಿದ್ದು ದೇವರಿಗೆ ವಿಜ್ಞಾಪನೆ ಮಾಡುವುದು ಹೇಗೆ ಎಂಬುದಾಗಿ ಆಲೋಚನೆ ಮಾಡುವುದಾದರೆ ತುಂಬಾ ಅದ್ಭುತವಾದಂತಹ ವಿಷಯ ದೇವರು ನಮ್ಗೆ ತಿಳಿಯಪಡಿಸ್ತಾ ಇದ್ದಾನೆ. ಯಾಕಂತಂದ್ರೆ ಪ್ರಪಂಚದಲ್ಲಿ ಅನೇಕರು ಕ್ರೈಸ್ತವರಿದ್ದರೂ ಸಹ ಎಲ್ರೂ ಯಾವ ರೀತಿಯಲ್ಲಿ ಹೇಗೆ ಇದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ಅನೇಕರು ವಿಧ ವಿಧವಾದ ರೀತಿಯಲ್ಲಿ ಜೀವಿಸುವವರಾಗಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತಾರೆ ಪ್ರೇರೆ. ಆದರೆ ಸತ್ಯವನ್ನು ಕುರಿತು ಅರಿತಿರುವಂತ ನಾವುಗಳು, ಸತ್ಯವಾಕ್ಯವನ್ನು ಕುರಿತು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡುವಂತ ನಾವುಗಳು, ದೇವರ ವಾಕ್ಯಗಳನ್ನು ಜಾಗರೂಕತೆಯಿಂದ ನಾವು ಆಲೋಚನೆ ಮಾಡ್ಬೇಕಾದದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯ ಪ್ರೇರೆ. ಪ್ರೇರಾದಂತ ದೇವರ ಮಕ್ಕಳಿರ, ಇಷ್ಟರಲ್ಲೇ ಕಂಡು ಅಷ್ಟರಲ್ಲೇ ಮಾಯವಾಗುವಂತ ಈ ಲೋಕದಲ್ಲಿ ನಾವಿರುವುದರಿಂದ ಈ ಭೂಮಿ ಮೇಲೆ ನಾವು ಬದುಕುವಂತ ವಿಧ, ನಾವು ಜೀವಿಸುವಂತ ವಿಧ, ನಮ್ಮನ್ನು ಕುರಿತು ನಾವು ಪರಿಶೋಧನೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಗ ಅರ್ಥ ಆಗಿ ಹೋಗ್ಬಿಡ್ತದಪ್ಪ. ನಮ್ಮ ಮನಸ್ಸಾಕ್ಷಿ ನಮ್ಗೆ ನಿಜವಾದಂತ ಸಾಕ್ಷಿಯನ್ನು ಹೇಳ್ತದ ಪ್ರೇರೆ. ನಾವು ಹೇಗಿದ್ದೀವಿ, ನಾವು ದೇವರಲ್ಲಿ ಎಷ್ಟು ಜಾಗರೂಕತೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ನಮಗೆ ಗೊತ್ತಾಗ್ತದ ಪ್ರೇರೆ. ಯೇಸು ಕ್ರಿಸ್ತನ ಮಾತುಗಳನ್ನು, ಸ್ವಾಮಿಯವರು ಹೇಳಿರುವಂತ ಉಪದೇಶವನ್ನು, ಸ್ವಾಮಿಯವರು ಹೇಳಿರುವಂತ ವಾಕ್ಯಗಳನ್ನು ಕುರಿತು ನಾವು ಆಲೋಚನೆ ಮಾಡಿದ್ರೆ ನಿಜವಾಗ್ಲೂ ಪ್ರೇರೆ ತುಂಬಾ ಅದ್ಭುತವಾದಂತ ವಿಷಯನೇ ಹೇಳಿದ್ದಾನೆ ಪ್ರೇರೆ. ದೇವರು ಎಂತಾತನು, ದೇವರು ಹೇಗಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತದ ಪ್ರೇರೆ. ಆತನ ಪ್ರೀತಿ, ಆತನ ಒಂದು ಪ್ರೀತಿ ಸ್ವರೂಪನು, ಆತನು ನಮ್ಮನ್ನು ಎಷ್ಟರವರೆಗೆ ಪ್ರೀತಿಸ್ತಾನ, ಹೇಗೆ ಪ್ರೀತಿಸ್ತಾನ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ ತುಂಬಾ ಅದ್ಭುತವಾದಂತ ರೀತಿಯಲ್ಲಿ ದೇವರು ನಮಗೆ ತಿಳಿಪಡಿಸ್ತದನ್ನ ಪ್ರೇರೆ. ಪ್ರೇರಾದಂತ ದೇವರ ಮಕ್ಕಳಿರ, ಪ್ರಪಂಚದಲ್ಲಿ 850 ಕೋಟಿ ಪ್ರಜೆಗಳಿದ್ದರೆ ಅದರಲ್ಲಿ ಅರ್ಧ ಭಾಗ
ಕ್ರೈಸ್ತವರೇ ಇದ್ದಾರೆ ಪ್ರೇಯರ್, ಕ್ರೈಸ್ತವರೇ ಇದ್ದಾರೆ. ಅರ್ಧ ಭಾಗ ಕ್ರೈಸ್ತವರೇ ಇರುವಂತವ್ರು 400 ಕೋಟಿ ಜನರನ್ನ ನಾವು ಲೆಕ್ಕ ಹಾಕೊಂಡ್ರೆ ಪ್ರೇರೆ, ಎಷ್ಟು ಜನರು ಎಚ್ಚೆತ್ತುಕೊಂಡು ಕ್ರಿಸ್ತನ ಮಾತುಗಳಿಗೆ, ಕ್ರಿಸ್ತನ ಆಜ್ಞೆಗಳಿಗೆ, ಕ್ರಿಸ್ತನ ಬೋಧನೆಗೆ ಅನುಸಾರವಾಗಿ ಜೀವಿಸುವವರಾಗಿ ಇದ್ದಾರೋ ಏನಿಲ್ಲವೋ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, 400 ಕೋಟಿ ಪ್ರಜೆಗಳ ಕ್ರೈಸ್ತವರಲ್ಲಿ ನಮಗೆ ಬಹಳ ಸಂಖ್ಯೆ ಕಡಿಮೆಯಾಗಿ ಕಂಡು ಬರ್ತದೆ ಪ್ರೇರೆ. ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಜೀವಿಸುತ್ತಿದ್ದಾರೆ ಪ್ರೇರೆ. ಯಾಕಂದ್ರೆ ಪ್ರೇರೆ, ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತವರು ತಾನು ಈ ಲೋಕದಲ್ಲಿ ಜೀವಿಸುವಂತ ದಿನಗಳಲ್ಲಿ, ತಾನು ಈ ಲೋಕದಲ್ಲಿ ಬದುಕುವಂತ ದಿನಗಳಲ್ಲಿ ಆತನು ಆಲೋಚನೆ ಮಾಡಿ, ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ಭವಿಷ್ಯತ್ತು ಹೇಳಿರುವಂತ ಮಾತುಗಳು ಪ್ರೇರೆ ನಿಜ. ಆ ಮಾತುಗಳು ಏನೆಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ಲೋಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಏನ್ರಿ 35-36ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾರಂತ ದೇವರ ಮಕ್ಕಳಿರ. ಯಾಕಂತಂದ್ರೆ ಪ್ರೇರೆ, ಸ್ವಾಮಿ ಅವರು, ಯೇಸು ಕ್ರಿಸ್ತವರು ಯೆರೂಸಲೇಮಿನ ನಾಶನವನ್ನು, ಯುಗದ ಸಮಾಪ್ತಿಯನ್ನು ಕುರಿತು ತಿಳಿಸ್ತಾ ಇದ್ದಾನೆ ಪ್ರೇರೆ. ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ, ಎಚ್ಚರ ವಹಿಸ್ತಾ ಇದ್ದಾನೆ. ಎಚ್ಚರಿಕೆಯಿಂದ ಇರಬೇಕು, ನೀವು ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ಈ ಲೋಕವು, ಈ ಸಮಾಜವು, ಈ ಪ್ರಪಂಚವು ಎಂದಾದರೂ ಒಂದು ದಿನ ಅಳಿದು ಹೋಗುತ್ತದೆ ಖಚಿತವಾಗಲು. ಯಾಕೆ ಈ ವಿಷಯವನ್ನು ಕುರಿತು ಎಚ್ಚರಿಕೆ ಉಳ್ಳಂತ ಮಾತುಗಳು ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ಅಂದು ಪ್ರಭುವಿನಿಂದ ಇರುವಂತ ಶಿಷ್ಯರು, ಅಂದು ಯೇಸು ಕ್ರಿಸ್ತನಿಂದಿರುವಂತ ಆತನ ಶಿಷ್ಯರು. ಸರಿ, ಓಕೆ ಪ್ರೇರೆ, ಓಕೆ ಬಹಳಷ್ಟು ಜಾಗರೂಕತೆಯಿಂದ ಈ ವಿಷಯಗಳನ್ನು ಕುರಿತು ನಾವು ಆಲೋಚನೆ ಮಾಡೋಣ ಪ್ರೇರೆ. ಯೇಸು ಸ್ವಾಮಿ ಅವರು ಏನ್ರಿ, ತಾನು ಜೀವಿಸುವಂತ ದಿನಗಳಲ್ಲಿ, ಬದುಕುವಂತ ದಿನಗಳಲ್ಲಿ ಆತನ ಶಿಷ್ಯರು ಬಂದು ಆ ಒಂದು ಯೆರೂಸಲೇಮ್ ಪಟ್ಟಣದಲ್ಲಿರುವಂತ ಕಟ್ಟಡಗಳನ್ನು, ದೇವಾಲಯಗಳನ್ನು ಕುರಿತು ಆಲೋಚನೆ ಮಾಡ್ತಾ ಆಶ್ಚರ್ಯ ಪಡ್ತಾ ಇರುವಾಗ ಆತನು ಹೇಳುವಂತ ಮಾತು, ಆತನಿಗೆ ಶಿಷ್ಯರು ಬಂದು ಏನ್ ಹೇಳ್ತಾರೆ ಅಂದ್ರೆ ಪ್ರೇರೆ, ಕೆಲವರು ದೇವಾಲಯದ ವಿಷಯದಲ್ಲಿ ಅದು ಅಂದವಾದ ಕಲ್ಲುಗಳಿಂದಲೂ, ಹರಿಕೆಯಿಂದ, ಒಡೆಗಳಿಂದಲೂ, ಕಲ್ಲಿನ ಮೇಲೆ ಕಲ್ಲಿನ ಕಟ್ಟಡಗಳನ್ನು ನೋಡಿಕೊಂಡು ಪರಿಶೋಧನೆ ಮಾಡಿಕೊಂಡು ಏನು ತುಂಬಾ ಅದ್ಭುತವಾಗಿದವಲ್ಲ ಕಟ್ಟಡಗಳು, ಆ ಊರಿನಲ್ಲಿರುವಂತ ಎಲ್ಲವುಗಳನ್ನು ಕುರಿತು ನಾವು ಹೊಗಳಿಕೊಳ್ಳುತ್ತಾ ಇಡ್ರಿ ಪ್ರಭುವಿನ ಹತ್ರ ಬಂದು ಹೇಳಿದಾಗ ಯೇಸು ಸ್ವಾಮಿ ಅವರು ಹೇಳುವಂತ ಮಾತೇನಂದ್ರೆ ಪ್ರೇರೆ, ಈಗ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಕಟ್ಟಿದ್ರು ಸಹ ಉಳಿಯುವುದಿಲ್ಲ, ಎಂದಾದ್ರೂ ಒಂದು ದಿನ ನಾಶವಾಗುತ್ತದಂತೆ ಕೆಲವು ವಿಷಯಗಳನ್ನು ಪ್ರಭು ಅವರು ಹೇಳುತ್ತಾ ಬರ್ತಾ ಇದ್ದಾರೆ ಪ್ರೇರೆ. ಹೇಳುತ್ತಾ ಬರ್ತಾ ಅನೇಕ ವಿಷಯಗಳನ್ನು ತಿಳಿಸ್ತಾರೆ ಪ್ರೇರಲ್ಲಿ. ನಮಗ್ ಗೊತ್ತು, ಮತ್ತೇನ್ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಹೇಳ್ತಾನ, ಲೋಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕೂಡ ಅಧ್ಯಾಯದಲ್ಲಿ ಸಹ ಹೇಳ್ತಾ ಇದ್ದಾನ. ಏನ್ ಪ್ರೇರೆ, ಏನಂತ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ಯುಗದ ಸಮಾಪ್ತಿ, ಈ ಪ್ರಪಂಚದ ನಾಶನವನ್ನು ಕುರಿತು ಭವಿಷ್ಯತ್ತು ಯೇಸು ಸ್ವಾಮಿ ಅವರು ಹೇಳುವಂತ ವೇಳೆ ಸಮಯದಲ್ಲಿ ಅಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ಏನ್ರಿ, ಜನವು ಜನಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು ಮತ್ತು ಭೂಕಂಪಗಳಾಗುವವು, ಅಲ್ಲಲ್ಲಿ ಬರಗಾಲಗಳು ಬರುವವು, ಪ್ರದೇಶಗಳು ಉತ್ಸವಗಳನ್ನು, ಆಕಾಶದಲ್ಲಿ ಮಹಾ ಸೂಚನೆಗಳನ್ನು ತೋರುವವು ಎಂದು ಇವೆಲ್ಲವಷ್ಟು ಉದಾಹರಣೆಗಳು ನಿಮಗೆ ಗೊತ್ತಿರುವಂತ ವಿಷಯನೇ. ಹೇಳುವಂತ ವೇಳೆ ಸಮಯದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಯೇಸು ಕ್ರಿಸ್ತ ಕೇಳ್ತಾರೆ ಪ್ರೇರೆ, ಏನಂತ ಕೇಳ್ತಾರೆ ಅಂದ್ರೆ, ಅದು ಯಾವಾಗ ಆಗುವುದು, ಅದು ಹೇಗೆ ನಡೆಯುವುದು, ಯಾವ ರೀತಿಯಲ್ಲಿ ಆಗುವುದು ಎಂಬುದಾಗಿ ಕೇಳಿದಾಗ ಪ್ರೇರಾಗಿರುವಂತ ದೇವರ ಮಕ್ಕಳಿರ ಯೇಸು ಸ್ವಾಮಿ ಅವರು ಎಲ್ಲ ವಿಷಯಗಳನ್ನು ಹೇಳ್ತಾ ಬಂದು ಕೊನೆಗೆ ಒಂದು ಮಾತು ಹೇಳ್ತಾನ ಪ್ರೇರೆ. 21ನೇ ಅಧ್ಯಾಯ 35-36ನೇ ವಚನ ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ. 31 ಆ ದಿನವು ಉರುಳಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂತ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರ ಮುಂದೆ ನಿಲ್ಲಿಸಿಕೊಳ್ಳುವುದಕ್ಕೂ ನೀವು ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಸಾಕು ಪ್ರೇರೆ. ಏನ್ ಹೇಳ್ತಾ ಇದ್ದಾನ ಪ್ರೇರೆ, ಆ ದಿವಸವು ಯಾವ ದಿವಸ? ಸಮಾಜ ನಾಶನವಾಗುವಂತ ದಿವಸ. ಯಾವ ದಿವಸ ಪ್ರೇರೆ? ಪ್ರಪಂಚ ನಾಶನವಾಗುವಂತ ದಿವಸ. ಅದು
ಯಾವಾಗ ಭೂನಿವಾಸಿಗಳೆಲ್ಲರ ಮೇಲೆ ಬರುವುದಂತ ಪ್ರೇರೆ, ಭೂನಿವಾಸಿಗಳವರ ಎಲ್ಲರ ಮೇಲೆಯೂ ಬರುವುದು ಅಂದ್ರೆ ಪ್ರಪಂಚದಲ್ಲಿರುವಂತ ಪ್ರತಿ ಮನುಷ್ಯನ ಮೇಲೆ ಬರುವುದಂತ ಪ್ರೇರೆ. ನಾಶನವು ಪಕ್ಕನೆ. ಆ ಗಳಿಗೆಯು ಆ ಸಮಯವು ಪ್ರಭುವಿಗೆ ಗೊತ್ತಿಲ್ಲದಿದ್ರು ಕೂಡ ಒಂದು ದಿನ ಇಲ್ಲ ಒಂದು ದಿನ ನಾಶವಾಗುತ್ತದೆ. ತಂದೆಯಾದ ದೇವರು, ಸೃಷ್ಟಿಕರ್ತನಾದ ಪರಮಾತ್ಮನು ಈ ಪ್ರಪಂಚವನ್ನು ನಾಶನ ಪಡಿಸ್ತಾನೆ. ಆದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಎಚ್ಚರಗೊಳ್ಳಬೇಕು. ಅದು ಹೇಗೆ ಎಚ್ಚರಗೊಳ್ಳಬೇಕು, ಯಾವ ರೀತಿ ಎಚ್ಚರಗೊಳ್ಳಬೇಕು ಎಂಬುದಾಗಿ ಕೆಳಗಡೆ ಹೇಳ್ತದನ್ನ ಪ್ರೇರೆ. ಏನಂತ ಹೇಳ್ತದ? ಭೂನಿವಾಸಗಳೆಲ್ಲರ ಮೇಲೆ ಬರುವುದು ನಾಶನ ಬರ್ತದ, ಖಚಿತ, ಇದೆಲ್ಲರೂ ಗೊತ್ತು. ಅದೇ ಯಾವಾಗ ನಾಶನ ಬರ್ತದ? ಈ ರಾಜ್ಯ ಸುವಾರ್ತೆ ಅಂದ್ರೆ ಮನುಷ್ಯ ಕುಮಾರನು ಕಲವರಿಸುವೆಯ ಮೇಲೆ ಪಾಪಿಗಳ ನಿಮಿತ್ತವಾಗಿ ಮರಣಿಸಿ ಸಮಾಧಿ ಮಾಡಲ್ಪಟ್ಟು ಮೃತ್ಯುಂಜಯನಾಗಿ 3 ದಿನದ ನಂತರ ಎದ್ದು ಬಂದು ಪರಲೋಕಕ್ಕೆ ಏರಿದಂತ ವ್ಯಕ್ತಿ ಯೇಸು ಸ್ವಾಮಿ ಅವರು. ಆತನನ್ನು ನಂಬುವವರಿಗೆ ಎಂದಿಗೂ ಸಾವೇ ಇಲ್ಲ ಎಂದು ಪ್ರತಿಯೊಬ್ಬ ಕ್ರೈಸ್ತವನ್ನು ಪ್ರಕಟಿಸಿದ ನಂತರ, ಈ ಸುವಾರ್ತೆ ಲೋಕಕ್ಕೆ ಮುಟ್ಟಿದ ನಂತರ ಆಗ ಅಂತ್ಯವು ಬರುವುದು. ಇವತ್ತು ರಾಜ್ಯ ಸುವಾರ್ತೆ ಅಂದ್ರೆ ಸತ್ಯವಾಕ್ಯ ಸರಿಯಾದ ರೀತಿಯಲ್ಲಿ ಪ್ರಪಂಚದಲ್ಲಿ ತಲುಪುತ್ತಾ ಇಲ್ಲ. ಸತ್ಯವನ್ನು ತಿಳಿದಿರುವಂತವರು ನಾವುಗಳು ಸ್ವಲ್ಪ ಜನರಂತ ಹೇಳಬಲ್ಲೆ ಪ್ರೇರೆ. ನಾವುಗಳು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇನ್ನು ಅನೇಕರು ಇದ್ದಾರೆ ಪ್ರೇರೆ. 400 ಕೋಟಿ ಕ್ರೈಸ್ತವರು ಇದ್ದರೆ ಅವರಲ್ಲಿ ಯಾರು ಸತ್ಯವನ್ನು ಹೇಳುತ್ತಾ ಇಲ್ಲ. ಕಾರಣ ಏನಂದ್ರೆ ಅವರು ಸತ್ಯದ ವಿಷಯದಲ್ಲಿ ಪರಿಜ್ಞಾನ ಹೊಂದಿಲ್ಲ. ಸತ್ಯದ ವಿಷಯದಲ್ಲಿ ಸರಿಯಾದ ರೀತಿಯಲ್ಲಿ ಅವಗಾಹನೆ ಇಲ್ಲ. ಅಂದ್ರೆ ಬೈಬಲ್ ಸರಿಯಾದ ರೀತಿಯಲ್ಲಿ ಪರಿಶೋಧನೆ ಮಾಡುತ್ತಾ ಇಲ್ಲ. ಮತ್ತೆ ತಮ್ಮ ಹೃದಯಗಳನ್ನು ಹೇಗೆ ಎಚ್ಚರಿಸಿಕೊಳ್ಳುತ್ತಾರೆ, ತಾವು ಹೇಗೆ ಎಚ್ಚೆತ್ತುಕೊಳ್ಳುತ್ತಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ಇಲ್ಲಿ ನಮಗೆ ಹೇಳ್ತಾ ಅದನ್ನ ಪ್ರಭು ಅವರು ಭೂನಿವಾಸಿಗಳು ಎಲ್ರಿಗೂ ಬರುವುದಂತ ಪ್ರೇರೆ. ಆ ದಿವಸವು ನಾಶನ ದಿವಸವು. ಓಕೆ, ಕ್ರಿಸ್ತನು ಬರುವಿಕೆಯು ಇವಾಗ ಬರ್ತಾನೋ, ನಾಳೆ ಬರ್ತಾನೋ, ಮುಂದಿನ ತಿಂಗಳು ಬರ್ತಾನೋ, ಮುಂದಿನ ವರ್ಷ ಬರ್ತಾನೋ, ಯಾವಾಗ ಬರ್ತಾನೋ ನಮಗೆ ಯಾರಿಗೂ ಗೊತ್ತಿಲ್ಲ ಪ್ರೇರೆ. ಓಕೆ, ಆದ್ರೆ ನಮಗೊಂದು ವಿಷಯ ಗೊತ್ತು. ಪ್ರಪಂಚದಲ್ಲಿರುವಂತ ಕ್ರೈಸ್ತ ಸಹೋದರರಿಗೆ ಗೊತ್ತಿರುವಂತ ಒಂದೇ ಒಂದು ವಿಷಯ ಪ್ರೇರೆ. ಆ ವಿಷಯ ಏನಂದ್ರೆ ಪ್ರೇರೆ, ಮರಣ ಅನ್ನಂಥದ್ದು ಬಂದೇ ಬರ್ತದ ಪ್ರೇರೆ. ಹೌದು ತಾನೆ? ಎಲ್ರಿಗೂ ಮರಣ ಬರ್ತದ ಪ್ರೇರೆ. ನಮ್ಮೆಲ್ರಿಗೂ ಮರಣ ಬರ್ತದ. ವಿಶ್ವ ವಿನಾಶನ ಆಗುವುದು ನಿಜ. ಕ್ರಿಸ್ತನು ಬರುವಿಕೆ ನಿಜ. ಕ್ರಿಸ್ತನು ಬಂದು ಈ ವಿಶ್ವ ವಿನಾಶನ ಮಾಡುತ್ತಾನ ಎಂಬುದಾಗಿ ನಮ್ಗೆ ಗೊತ್ತಿರುವಂತ ವಿಷಯನೇ. ಆದ್ರೆ ಆತನು ಯಾವಾಗ ಬರ್ತಾನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರಭು ಹೇಳ್ತಾನೆ, ಯೇಸು ಕ್ರಿಸ್ತವ್ರು, ಆ ದಿನವೂ ಆ ಗಳಿಗೆಯೂ ಆ ಕ್ಷಣವೂ ನನಗೂ ಸಹ ಗೊತ್ತಿಲ್ಲ ಅಂತ ಹೇಳ್ತದನ ಪ್ರಭು ಯೇಸು ಸ್ವಾಮಿ ಅವರು. ಅಂದ್ರೆ ದೇವರಿಗೂ ಮಾತ್ರ ಗೊತ್ತು. ದೇವರಿಗೂ ಗೊತ್ತಿರುವುದರಿಂದ ಆ ದೇವ್ರು ಯಾವಾಗಾದ್ರೂ ಯೇಸು ಕ್ರಿಸ್ತಗ ಆಜ್ಞಾಪಿಸ್ತಾನೋ, ಯೇಸು ಕ್ರಿಸ್ತವ್ರು ಬರ್ತಾರ, ಆಗ ಎಲ್ರಿಗೂ ನಾಶನ ಉಂಟಾಗುತ್ತದ ಎಂಬುದಾಗಿ ನಮಗ್ ಕಂಡು ಬರ್ತದೆ ಪ್ರೇರೆ. ಅದು ಯಾವಾಗುತ್ತದೋ, ಈ ಕ್ಷಣದಲ್ಲಿ ಆಗಬಹುದು, ಇನ್ನೊಂದು ಗಂಟೆ ಬಿಟ್ಟಲ್ಲ ಆಗ್ಬೋದು, ಒಂದು ವರ್ಷ ಬಿಟ್ಟ ಆಗ್ಬೋದು ಪ್ರೇರೆ. ಆದರೆ ಇದು ಆಗೋದಕ್ಕಿಂತ ಮುಂಚಿತವಾಗಿ ನಾವೇನಾದ್ರೂ ಇದ್ದೀವಲ್ಲ, ನಮಗೂ ಮರಣ ಬರ್ತದ, ಖಚಿತವಾಗ್ಲು ಬರ್ತದೆ ಎಂಬುದಾಗಿ ನಮಗ್ ಗೊತ್ತು. ಆ ಮರಣ ಕೂಡ ಯಾವಾಗ, ಯಾವ ಗಳಿಗೆಯಲ್ಲಿ, ಯಾವ ಕ್ಷಣದಲ್ಲಿ ಕೇಳಿ ಬರುವಂತ ಮರಣ ಅಲ್ಲ. ಆ ಮರಣ ಬರುವುದರ ಒಳಗಾಗಿ ನಾವು ಹೇಗಿರ್ಬೇಕಂತ ಪ್ರೇರೆ ಕೆಳಗಡೆ ಹೇಳ್ತದನ್ನ ಪ್ರೇರೆ. ಇವೆಲ್ಲವುಗಳ ಒಳಗಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು. ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕಂತ ಪ್ರೇರೆ. ಮನುಷ್ಯ ಕುಮಾರನಂದ್ರೆ ಯೇಸು ಸ್ವಾಮಿ ಅಲ್ಲ. ಆತನ ಮುಂದೆ ನಿಲ್ಲುವುದಕ್ಕೆ, ಆತನಲ್ಲಿ ಪೂರ್ಣ ಶಕ್ತರಾಗುವಂತೆ ನಾವು ಎಚ್ಚರಿಕೆಯಿಂದ ಈ ಲೋಕದಲ್ಲಿ ಜೀವಿಸಬೇಕಂತ ಪ್ರೇರೆ. ಅದು ಹೇಗೆ ಜೀವಿಸಬೇಕು? ವಿಜ್ಞಾಪನೆ ಮೂಲಕವಾಗಿ ನಿಜ ಪ್ರೇರೆ. ವಿಜ್ಞಾಪನೆ ಯಾವಾಗ, ಹೇಗೆ, ಯಾವ ತರ ಮಾಡ್ಬೇಕು? ದೇವರ ಮುಂದೆ ನಾವು ಎಚ್ಚರ ವಹಿಸಬೇಕು. ಪ್ರಭುವಿನ ಮುಂದೆ ಶಕ್ತರಾಗುವಂತೆ, ಏನ್ರಿ, ನಾವು ಎಲ್ಲದಕ್ಕೂ ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿ ಇರಬೇಕು ನಾವು ಜೀವಿಸುವಂತ ದಿನಗಳಲ್ಲಿ ಎಂಬುದಾಗಿ ವಾಕ್ಯವು ನಮಗೆ ಕಂಠಕೋಶವಾಗಿ ನಮಗೆ ತಿಳಿಪಡಿಸ್ತದ ಪ್ರೇರೆ. ವಿಜ್ಞಾಪನೆ ಅಂದ್ರೆ ಪ್ರಾರ್ಥನೆ ಮೂಲಕ ನಮ್ಮ ಹೃದಯವನ್ನು ಎಚ್ಚೆತ್ತುಕೊಳ್ಳಬೇಕಂತ ಪ್ರೇರೆ. ಪ್ರಾರ್ಥನೆ ಮೂಲಕ. ಯಾಕೆ? ನಮಗ್ ಮರಣ ಬರ್ತದಲ್ಲ. ಆ ಮರಣ ಬರುವುದರ ಒಳಗಾಗಿ ನಾವು ದೇವರ ಒಂದು ನೀತಿ ಮಾರ್ಗದಲ್ಲಿ ಪವಿತ್ರರಾಗಿ, ಶ್ರೇಷ್ಠರಾಗಿ, ಆತನ ಮುಂದೆ ಶಕ್ತರಾಗುವಂತೆ ಕಾಣಿಸಿಕೊಳ್ಳುವುದಕ್ಕೆ
ವಿಜ್ಞಾಪನೆ ಮೂಲಕವಾಗಿ ನಾವು ಎಚ್ಚರ ವಹಿಸಿ ಜೀವಿಸುವವರಾಗಿರಬೇಕಂತ ಪ್ರೇರೆ ನಿಜ. ಆದ್ರೆ ಯಾರು ಜೀವಿಸ್ತಾ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ? ಎಚ್ಚರಿಕೆಯಿಂದ ಜೀವಿಸುವವನು, ವಿಜ್ಞಾಪನೆಯಿಂದ ಬದುಕುವವನು, ಕ್ರಿಸ್ತನ ಮುಂದೆ ಏನ್ರಿ ಪೂರ್ಣ ಶಕ್ತರಾಗುವಂತೆ ಏನ್ರಿ ತಪ್ಪಿಸಿಕೊಂಡು ನಾಶನವನ್ನು ತಪ್ಪಿಸಿಕೊಂಡು ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಶಕ್ತರಾಗುವಂತೆ ಜೀವಿಸುವ ಪ್ರತಿಯೊಬ್ಬ ಕ್ರೈಸ್ತವನು ಇದ್ದರೆ ಪ್ರೇರೆ, ಆ ಕ್ರೈಸ್ತವನು ಸುಮ್ಮನೆ ಕೂಡಲ್ಲ ಪ್ರೇರೆ. ಸತ್ಯನ್ನ ಸರಿಯಾದ ರೀತಿಯಲ್ಲಿ ಪ್ರಪಂಚಕ್ಕೆ, ಲೋಕಕ್ಕೆ, ಎಲ್ರಿಗೂ ಸುವಾರ್ತೆಯನ್ನು ತಲುಪಿಸುತ್ತಾ ಹೋಗುತ್ತಾನ ಪ್ರೇರೆ. ಇವತ್ತು ತಲುಪಿಸುತ್ತಾ ಹೋಗದೆ ಇರುವುದಕ್ಕೆ ಕಾರಣ ಏನಂದ್ರೆ ಎಚ್ಚರ ವಹಿಸ್ತಾ ಇಲ್ಲ. ತನ್ನ ವಿಷಯದಲ್ಲಿ ಆಗಿರ್ಬೋದು, ತನ್ನ ಕುಟುಂಬದ ವಿಷಯದಲ್ಲಿ ಆಗಿರ್ಬೋದು, ತನ್ನ ಜೀವಿತದಲ್ಲಿ ಆಗಿರ್ಬೋದು, ತಾನು ಬದುಕುವಂತ ದಿನಗಳಲ್ಲಿ ಆಗಿರ್ಬೋದು, ಎಚ್ಚರ ವಹಿಸ್ತಾ ಇಲ್ಲ. ಹೆಚ್ಚಾಗಿ ಯಾವುದಕ್ಕಾಗಿ ಮನುಷ್ಯನು ಜೀವಿಸ್ತಾ ಇದ್ದಾನಂದ್ರೆ ಪ್ರೇರೆ, ಯೇಸು ಸ್ವಾಮಿನ ಹತ್ರ ಬಂದ ನಂತರನೇ ತನಗೆ ಲೋಕದ ಆಶೆಗಳನ್ನು ಬಿಟ್ಟುಕೊಂಡಿದ್ದೀನಿ ಅಂದುಕೊಳ್ಳುತ್ತಾನ. ಆದ್ರೆ ಯೇಸು ಸ್ವಾಮಿನ ಹತ್ರ ಬಂದುಕೊಂಡು ತನಗೆ ಇರುವಂತ ಶಾರೀರಿಕ ಸಂಬಂಧಪಟ್ಟಂತ ಆಶೆಗಳನ್ನು ಬಿಟ್ಟುಕೊಂಡು ಈಗ ಈ ಶಾರೀರಕ್ಕೆ ಸುಖವಾಗಿ ಇಡಬೇಕಂತೇಳಿ ಆಸ್ತಿ ಸಂಪಾದನೆಗೋಸ್ಕರ ಎಷ್ಟು ಪ್ರಯಾಸ ಪಡ್ತಾನಂದ್ರೆ ಪ್ರೇರೆ, ಇವತ್ತು ಪ್ರಪಂಚದಲ್ಲಿರುವಂತ ಕ್ರೈಸ್ತವರು ನಿಜ ಪ್ರೇರೆ ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ತಾನು ಯಾವ ರೀತಿಯಲ್ಲಿ ಇರ್ತಾನೋ, ಕ್ರಿಸ್ತನನ್ನು ನಂಬಿದ ನಂತರ ಅಭ್ಯಾಸಗಳನ್ನು ತೊಲಗಿಸಿಕೊಂಡು ಈಗ ಮನುಷ್ಯನು ಕ್ರಿಸ್ತನ ನಂಬಿಕೊಂಡ ನಂತರನೇ ಒಬ್ಬ ಮನುಷ್ಯನಾಗ್ಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಬಿಸಿನೆಸ್ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕೆಂಬ ಆಲೋಚನೆ ಮಾಡ್ತಾನೆ ವಿನಃ. ಆದ್ರೆ ಕ್ರಿಸ್ತನು ನಿಜ ಜೀವಿತವನ್ನು ನಮಗೆ ತೋರಿಸಿಕೊಟ್ಟಿದ್ದಾನಲ್ಲ, ಈ ಜೀವಿತದಲ್ಲಿ ಆತನ ಮರಣ ಪುನರುತ್ಥಾನವನ್ನು ನಾವು ಸರ್ವ ಲೋಕಕ್ಕೆ ಪ್ರಕಟಿಸಬೇಕು. ಅಂದ್ರೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಜೀವಿಸಬೇಕು, ಜಾಗರೂಕತೆಯಿಂದ ಬದುಕಬೇಕೆಂಬುದಾಗಿ ಯಾವ ಕ್ರೈಸ್ತವನ ಆಲೋಚನೆ ಮಾಡ್ತಾ ಇಲ್ಲ ಪ್ರೇರೆ. ಕಾರಣ ಏನಂದ್ರೆ ಪ್ರಾರ್ಥನೆ ಎಂಬ ವಿಜ್ಞಾಪನೆ ಎಂಬ ಮನುಷ್ಯನಿಗೆ ಮರ್ತೋಗ್ಬಿಟ್ಟನ ಪ್ರೇರೆ. ವಿಜ್ಞಾಪನೆ ಮುಖಾಂತರವಾಗಿ ನಾನು ಜೀವಿಸಬೇಕೆಂಬುದಾಗಿ ಮನುಷ್ಯನು ಮರ್ತೋಗ್ಬಿಟ್ಟನ ಪ್ರೇರೆ. ಅದಕ್ಕಾಗಿ ಒಬ್ಬ ಭಕ್ತನು ಯಾವ ರೀತಿಯಾಗಿ ವಿಜ್ಞಾಪನದ ಮೂಲಕವಾಗಿ ಹೇಗೆ ಬದುಕುತ್ತಿದ್ದಾನೆ ಎಂಬುದಾಗಿ ಈ ಉದಯ ಕಾಲ ವೇಳೆ ಸಮಯದಲ್ಲಿ, ಈ ಬೆಳಗ ಮುಂಜಾನೆ ನಾವು ಆಲೋಚನೆ ಮಾಡೋಣ ಪ್ರೇರೆ. ಒಂದು ಸಾರಿ ಎಲ್ಲಾರು ಪರಿಶುದ್ಧ ಗ್ರಂಥವನ್ನು, ಕೀರ್ತನೆಗಳು ಬರೆದ ಗ್ರಂಥ 5ನೇ ಅಧ್ಯಾಯ 3ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಎಲ್ಲರೂ ತೆಗಿರಿ ಪ್ರೇರ ಇರುವಂತ ದೇವರ ಮಕ್ಕಳಿರ. ತುಂಬಾ ಅದ್ಭುತವಾದಂತ ವಿಷಯನೇ ದೇವರು ನಮಗೆ ತಿಳಿಪಡಿಸ್ತಾ ಇದ್ದಾನೆ ಪ್ರೇರೆ. ಒಬ್ಬ ಭಕ್ತನು ನೋಡ್ರಿ ತನ್ನ ಒಂದು ಆತ್ಮೀಯ ಜೀವಿತದಲ್ಲಿ ಹೇಗೆ ಎಚ್ಚೆತ್ತುಕೊಳ್ಳುತ್ತಾ ಇದ್ದಾನೆ, ತಾನು ಬದುಕುವಂತ ವಿಧ ಹೇಗೆ ಇದೆ ಎಂಬುದಾಗಿ ನಮಗೆ ತೋರಿಸಿಕೊಡ್ತಾ ಇದ್ದಾನೆ ಪ್ರೇರೆ. ದೇವರ ಸ್ಪಷ್ಟವಾಗಿ ನಮಗೆ ಬರೆಸಲ್ಪಟ್ಟಿದ್ದಾನೆ ಪ್ರೇರ ಇರುವಂತ ದೇವರ ಮಕ್ಕಳಿರ. ಒಂದು ಸಾರಿ ಹೋದ್ರ ಪ್ರೇರೆ ಏನಂತ ಪ್ರಾರ್ಥನೆ ಮಾಡ್ತಾನ, ಏನಂತ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ ನೋಡ್ರಿ ಪ್ರೇರೆ. ಭಕ್ತ ರಕ್ಷಕನಾದ ಯೆಹೋವನಿಗೆ ಉದಯ ಕೀರ್ತನೆ, ಬೆಳಗ ಮುಂಜಾನೆ ಕೀರ್ತನೆ, ಉದಯ ಕಾಲದಲ್ಲಿ ಕೀರ್ತನೆ ಆಡ್ತಾ ಇದ್ದಾನ ಪ್ರೇರೆ. ಪ್ರಧಾನ ಗಾಯಕನು ಕೀರ್ತನ ಸಂಗ್ರಹದಿಂದ ತೆಗೆದದ್ದು ರುದ್ರವಾದ್ಯದೊಡನೆ ಹಾಡತಕ್ಕ ಹಾಡು ಪ್ರೇರೆ. ಏನಂತ ಆಡ್ತದ ನೋಡ್ರಿ ಪ್ರೇರೆ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ವಾಕ್ಯವನ್ನು ಓದ್ಕೊಳ್ಳೋಣ ಪ್ರೇರೆ. ಓದ್ರಿ ಒಂದ್ಸರಿ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಸಾಕಮ್ಮ. ಏನಂತ ಹೇಳ್ತದನ ಪ್ರೇರೆ? ದೇವರೇ, ಓ ದೇವರೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಯೆಹೋವನೇ, ಬೆಳಗ ಮುಂಜಾನೆ ನನ್ನ ಸ್ವರವನ್ನು ನಿನಗೆ ಕೇಳಿಸುವಂತೆ ನಾನು ಜೀವಿಸ್ತಾ ಇದ್ದೀನಲ್ಲ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು ಪ್ರಭು, ನನ್ನ ಸ್ವರಕ್ಕೆ ಕಿವಿಗೊಡು ಪ್ರಭು. ಯಾಕಂದ್ರೆ ಈ ಲೋಕದಲ್ಲಿ ನನಗಂತೂ ಯಾರು ಶಾಶ್ವತವಲ್ಲ, ನೀನೇನಲ್ಲ ನನಗೆ ಶಾಶ್ವತೆ. ಈ ಮುಂಜಾನೆ ಉದಯ ಕಾಲ ವೇಳೆ ಸಮಯದಲ್ಲಿ ನನ್ನ ಸ್ವರವನ್ನು ಕೇಳಿಸುವುದು. ಈಗ ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸುವುದು, ಸದುತ್ತರವನ್ನು ಎದುರು ನೋಡುತ್ತಾ ಇರುವುದು. ನಾನು ವಿಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಉದಯ ಕಾಲ ವೇಳೆ ಸಮಯದಲ್ಲಿ. ಸಾಯಂಕಾಲ ಒಳಗಡಾಗಿ ನನಗೆ ಆ ಪ್ರಾರ್ಥನೆಗೆ ಜವಾಬು, ಉತ್ತರ ಸಿಗ್ತದ. ಖಚಿತವಾಗಿ ನೀವು ಕೊಡ್ತೀರಿ ತಂದೆ. ನಾನು ಹೃದಯದಲ್ಲಿ ಯಾವಾಗಲೂ ಎಚ್ಚೆತ್ತುಕೊಳ್ಳಬೇಕು. ಭಕ್ತನು ರೀ ದಾವೀದ ಮಹಾರಾಜನು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದ ನೋಡ್ರಿ ಪ್ರೇರೆ. ಉದಯ ಕಾಲದಲ್ಲಿ ನನ್ನ ಸ್ವರವನ್ನು ನಿನಗೆ ಕೇಳಿಸುವಂತ ಪ್ರೇರೆ. ಅಂದ್ರೆ ಬೆಳಗ ಮುಂಜಾನೆ ದೇವರಿಗೆ ನಮ್ಮ ಸ್ವರ ಕೇಳಿಸ್ಬೇಕಂತ. ನಮ್ಮ ಸ್ವರ ಹೇಗೆ ಕೇಳಿಸ್ಬೇಕು ಆತನಿಗೆ? ನಾವು ಆತನನ್ನು ಸ್ತುತಿಸುವಂತ ವಿಧ, ನಾವು ಆತನನ್ನು ಮಹಿಮೆ ಪಡಿಸುವಂತ ವಿಧ, ನಾವು ಆತನಿಗಾಗಿ ಜೀವಿಸ್ತೀವಿ ತಂದೆ. ನಮ್ಮ ತಪ್ಪುಗಳು ಪಾಪಗಳನ್ನು ಒಪ್ಪಿಕೊಂಡು ದೇವ, ಇವ ಕ್ರಿಸ್ತನ ಮೂಲಕವಾಗಿ ನಾವು ಪೂರ್ಣ ಶಕ್ತರಾಗುವಂತೆ,
ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕಾಗಿ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂತಹ ವಂದನೆಗಳು, ಕೃತಜ್ಞತೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು ಪ್ರೇರೆ. ಪ್ರತಿ ದಿನ ಪ್ರೇರೆ. ನಿಜ, ನಾವೆಲ್ಲರೂ ಸಲ್ಲಿಸ್ತಾ ಇದೀವಿ, ನಿಜ. ಆದ್ರೆ ಸತ್ಯವನ್ನು ತಿಳಿದಿರುವಂತವರು ನಾವುಗಳು ನಮ್ಮ ಸ್ವರಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸ್ತಾ ಇದೀವಿ. ಅದಕ್ಕಾಗಿ ನಮಗೆ ಸ್ವರವನ್ನು ಕೊಟ್ಟಿದ್ದಾನೆ ದೇವರು, ಏನ್ರಿ? ಅದಕ್ಕಾಗಿ ಮಾತಾಡ್ಲಿಕ್ಕೆ ಮಾತುಗಳನ್ನು ಕೊಟ್ಟಿದ್ದಾನೆ. ನಾವು ಸ್ತುತಿಸಬೇಕಲ್ಲ ಆತನನ್ನು ಹೇಗೆ ಸ್ತುತಿಸಬೇಕು, ಯಾವ ತರ ಸ್ತುತಿಸಬೇಕು, ಆತನನ್ನು ಹೇಗೆ ಮಹಿಮೆ ಪಡಿಸಬೇಕೆಂಬುದಾಗಿ ನಮಗೆ ದಾವೀದ ಮಹಾರಾಜನ ಕಲಿಸಿಕೊಡುವಂತ ಪಾಠ ಏನಂದ್ರೆ ಪ್ರೇರೆ, ನಿಜವಾಗ್ಲೂ ಪ್ರೇರೆ, ಇಲ್ಲಿ ಏನ್ ಹೇಳ್ತದನಂದ್ರೆ ಉದಯ ಕಾಲದಲ್ಲಿ ನನ್ನ ಸ್ವರವನ್ನು ನಿನಗೆ ಕೇಳಿಸುವುದು ಅಂತ ಹೇಳ್ತಾನೆ ಪ್ರೇರೆ. ಮೇಲಿನಿಂದ ಓದುತ್ತಾ ಬಂದ್ರೆ, ಯೆಹೋವನೇ ನನ್ನ ಮಾತುಗಳಿಗೆ ಕಿವಿಗಳು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸನೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸಬೇನು. ನಿನಗೆ ಪ್ರಾರ್ಥಿಸ್ತಾ ಇದ್ದೇನೆ ದೇವ. ನಾನು ಮಾಡುವಂತ ಧ್ಯಾನವನ್ನು ಕುರಿತು ನೀನು ನೆನಪು ಮಾಡಿಕೋ ಎಂಬುದಾಗಿ ದಾವೀದನಿಗೆ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ದಾವೀದು ದೇವರನ್ನ ಎಷ್ಟು ಧ್ಯಾನಿಸ್ತಿರ್ಬೋದು ಪ್ರೇರೆ. ದಾವೀದನು ದೇವರನ್ನ ಎಷ್ಟು ಮಹಿಮೆ ಪಡಿಸ್ತಾ ಇರಬಹುದು ಪ್ರೇರೆ. ದಾವೀದನು ದೇವರನ್ನ ಎಷ್ಟು ಸಂತೋಷ ಪಡಿಸ್ತಿರ್ಬೋದು ಪ್ರೇರೆ. ದೇವ, ಈಗ ರಾತ್ರಿ ಎಲ್ಲ ಸುಖಕರವಾದಂತ ನಿದ್ರೆಯನ್ನು ಕೊಟ್ಟಿ, ಆ ನಿದ್ರೆ ಮಾಡುವಂತ ವೇಳೆ ಸಮಯದಲ್ಲಿ ಹಾಸಿಗೆ ಮೇಲೆ ಇರುವಾಗಲೇ ನನ್ನ ಹೃದಯದಲ್ಲಿ ಯಾವ ದುರಾಲೋಚನೆಯನ್ನು ದೊರೆಯದಂತೆ ನಾನು ಯಾವಾಗಲೂ ಪರಿಶೋಧನೆ ಮಾಡಿಕೊಳ್ಳುತ್ತಾ, ಕಾಪಾಡಿಕೊಳ್ಳುತ್ತಾ, ಎಚ್ಚರ ವಹಿಸುತ್ತಾ ಜೀವಿಸ್ತಾ ಇದ್ದೀನಿ ತಂದೆ. ಒಂದು ವೇಳೆ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸು. ನಾನು ಮಾಡಿರುವಂತ ಪ್ರಾರ್ಥನೆಗೆ ನೀನು ಸದುತ್ತರವನ್ನು ನನಗೆ ದಯಪಾಲಿಸಬೇಕೆಂಬುದಾಗಿ ಸ್ಪಷ್ಟವಾಗಿ ದಾವೀದನು ಮಾಡತಕ್ಕಂತ ವಿಷಯವನ್ನು ನಾವು ನೋಡ್ಕೊಳ್ತಾ ಇದ್ವಿ ಪ್ರೇರೆ. ಯಾಕೆ ಅಂದ್ರೆ ಪ್ರೇರೆ, ವಿಜ್ಞಾಪನೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯತೆ. ವಿಜ್ಞಾಪನೆ ಪ್ರಾರ್ಥನೆ ನಮ್ಮ ಮಧ್ಯದಲ್ಲಿ ಇದ್ರೆ ಖಚಿತವಾಗ್ಲು ಪ್ರೇರೆ, ಪ್ರತಿ ದಿನ ಮಾಡುವಂತ ಕ್ರೈಸ್ತ ಸೋದರನು ಪ್ರಾರ್ಥನೆ ಮಾಡಿದ್ರೆ ನಿಜವಾಗ್ಲು ಪ್ರೇರೆ, ಆ ಕ್ರೈಸ್ತವನ ಹೃದಯದ ಒಳಗಡೆ ಎಂತ ಯೋಚನೆ ಇರ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ, ಕ್ರಿಸ್ತನ ಮರಣ ಪುನರುತ್ಥಾನವನ್ನು ಸರ್ವ ಲೋಕಕ್ಕೆ ಪ್ರಕಟಿಸಬೇಕು, ಪ್ರಪಂಚಕ್ಕೆ ಅಂತ್ಯ ಬರುವಂತೆ ಮಾಡಬೇಕು, ಸರ್ವಲೋಕಕ್ಕೆ ನೀವು ಹೋಗಿರಿ, ಚೆದರಿರಿ, ಸುವಾರ್ತೆಯನ್ನು ಪ್ರಕಟಿಸಿರಿ ಎಂಬುದಾಗಿ ನಮಗೆ ವಾಕ್ಯಗಳು ಬೋಧಿಸಲ್ಪಟ್ಟಂತ ವಾಕ್ಯಗಳನ್ನು ನೋಡ್ಕೊಳ್ತಾ ಹೋದ್ರೆ ನಿಜವಾಗಲೂ ನಾವು ಆ ರೀತಿಯಾಗಿ ಬದುಕಬೇಕೆಂಬುದಾಗಿ ನಮಗೆ ಆಲೋಚನೆ ಬರ್ತದ ಪ್ರೇರೆ. ಯಾಕಂದ್ರೆ ದೇವರು ಮಾಡಿರುವಂತ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಪ್ರೇರೆ, ನಮ್ಮ ಜೀವಿತದಲ್ಲಿ. ಇವತ್ತು ಕ್ರೈಸ್ತವ ಸೋದರನು ಮರ್ತು ಹೋಗಿದ್ದಾನೆ ನೋಡಿ ಪ್ರೇರೆ. 90ನೇ ಅಧ್ಯಾಯ ಏನ್ರಿ, ಕೀರ್ತನೆಗಳು ಬರೆದ ಗ್ರಂಥ 90ನೇ ಅಧ್ಯಾಯ. ಎಲ್ರು ತೆಗಿರಿ ಪ್ರೇರ ಅನ್ನುವಂತ ದೇವ್ರ ಮಕ್ಕಳಿರ. 90ನೇ ಅಧ್ಯಾಯ ಅದ್ಭುತವಾದಂತ ಮಾತು. ಅಲ್ಲಿ ಸಹ ನಮಗೆ ದೇವರು ತಿಳಿಯಪಡಿಸ್ತದಾನೆ. ಏನಂತ ತಿಳಿಯಪಡಿಸ್ತದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಏನ್ರಿ, ದೇವರು ನಮಗೆ ಎಚ್ಚರಿಸುವಂತ ಮಾತುಗಳು ಪ್ರೇರೆ ಆಗಿರುವಂತ ದೇವ್ರ ಮಕ್ಕಳಿರ. ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ, ವಿಜ್ಞಾಪನೆ ಏನಂತ ವಿಜ್ಞಾಪನಿಸ್ತದಾನೆ, ಏನಂತ ಪ್ರಾರ್ಥನೆ ಮಾಡ್ತದಾನ ಅಂದ್ರೆ ಪ್ರೇರೆ, ಒಂದು ಸಾರಿ 90ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದಿಕೊಳ್ಳೋಣ. 90ನೇ ಅಧ್ಯಾಯ 14ನೇ ವಚನ. ಪ್ರವಕ್ತ, ಪ್ರವಾದಿ, ಇಸ್ರಾಯೇಲ್ರಿಗೂ ಒಬ್ಬ ನಾಯಕನು, ಇವತ್ತಿಗೂ ದೊಡ್ಡ ಪ್ರವಕ್ತನು ಪ್ರೇರೆ. ಯಾರು? ಮೋಶೆ. ನಿಜ, ಈ ಮೋಶೆ ಅವರು ಉದಯ ಕಾಲದಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ, ಹೋದ್ರಿ. ಉದಯ ಕಾಲದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ತೃಪ್ತಿಪಡಿಸು. ನೋಡಿದ್ರೆ ಆಗ ದಿನಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ನೀನು ನಮ್ಮನ್ನು 15ನೇ ವಚನ, 16ನೇ ವಚನ, ನೀನು ನಮ್ಮನ್ನು ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ನಿನ್ನ ಸೇವಕರಿಗೆ ನಿನ್ನ ರಕ್ಷಣಾ ಕಾರ್ಯವು ಅವರ ಮಕ್ಕಳಿಗೋಸ್ಕರ ನಿನ್ನ ಮಹಾತ್ಮ ಪ್ರಕಟವಾಗಲಿ. ನೋಡಿದ್ರೆ ಏನಂತ ಪ್ರಾರ್ಥನೆ ಮಾಡ್ತಾನ್ರಿ ಮೋಶೆ, ದೈವ ಸೇವಕನು. ಏನ್ರಿ, ಪ್ರಪಂಚದಲ್ಲಿ 6 ಲಕ್ಷ ಅನೇಕ ಜನಗಳಿಗೆ, ಇಸ್ರಾಯೇಲ್ರಿಗೆ ನಾಯಕನು ಆಗಿರುವಂತ ಮೋಶೆ ಪ್ರಾರ್ಥನೆ ಏನಂತ ಮಾಡ್ತಾ ಇದ್ದಾನಂದ್ರೆ, ಉದಯದಲ್ಲಿ ಬೆಳಗ ಮುಂಜಾನೆ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸುತ್ತೇವಾ. ನೀನೇ ನಮ್ಮನ್ನು ಸಂತೃಪ್ತಿ ಪಡಿಸುವಂತ ದೇವರು. ಮೋಶೆಗೆ ಗೊತ್ತು, ಕೋಟಿ ಕೋಟಿ ಹಣ ಇಟ್ರೆ ಮನುಷ್ಯನಿಗೆ ಸಂತೃಪ್ತಿ ಅನ್ನೋದೇ ಇಲ್ಲದಲ್ಲ ಪ್ರೇರೆ. ನಿಜ, ದೇವರ ಪ್ರೀತಿಯಲ್ಲಿ ಪಾಲ್ಗೊಂಡವನಿಗೆ ಯಾವಾಗಲೂ ಸಂತೃಪ್ತಿ.
ಯಾಕೆ ಅಂದ್ರೆ ದೇವರಿಗೆ ಯಾವಾಗಲೂ ಹತ್ತಿರವಾಗಿರಬೇಕು. ನಮಗೂ ಆತನಿಗಿರುವಂತ ಬಂಧುತ್ವ ಎಂತಂದ್ರೆ ಆತನು ನಮಗೆ ತಂದೆ, ನಾವು ಆತನಿಗೆ ಮಕ್ಕಳು. ತಂದೆ ಮಕ್ಕಳ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಹೇಗಿರ್ತದಂದ್ರೆ ಪ್ರೇರೆ ಬಹಳ ಅನುಬಂಧವಾಗಿರ್ತದ ಪ್ರೇರೆ, ಅನುಬಂಧ. ಆದ್ರೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತದನೆಂಬುದಾಗಿ ದೇವರನ್ನ ನಾವು ಪ್ರೀತಿಸಿದರೆ ನಮಗೆ ಅರ್ಥ ಆಗುತ್ತದೆ. ಏನು, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷ ಪಡಿಸು ಪರಲೋಕದಲ್ಲಿರುವ ದೇವರೇ. ನಿನ್ನ ಸೇವಕರಿಗೆ ನಿನ್ನ ರಕ್ಷ ಕಾರ್ಯವು ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತ್ವ ಪ್ರಕಟವಾಗಲಿ, ನಿನ್ನ ಮಹತ್ವ ಪ್ರಕಟವಾಗಲಿ. ಮಕ್ಕಳಿಗೋಸ್ಕರ ನೀನು ಹೇಳುವಂತ ವಿಷಯಗಳನ್ನು, ನೀನು ತಿಳಿಪಡಿಸುವಂತ ವಿಷಯಗಳನ್ನು ಅನೇಕರಿಗೆ ಪ್ರಕಟಿಸು. ನೋಡ್ರಿ, ಮೋಶೆಯವರ ವಿಜ್ಞಾಪನೆ, ಪ್ರಾರ್ಥನೆ, ಮಾತುಗಳು ಪ್ರಕಟ, ಮಹತ್ವ ಪ್ರಕಟವಾಗಲಿ, ಸ್ವಾರ್ಥ ಪ್ರಕಟವಾಗಬೇಕು. ನಿನ್ನ ರಾಜ್ಯ ವಿಷಯವನ್ನು ಕುರಿತು ಅನೇಕರಿಗೆ ತಿಳಿಪಡಿಸಬೇಕು. ಇದು ನಿಮ್ಮ ಉದ್ದೇಶ ಅಲ್ಲ ತಂದೆ. ನಮ್ಮನ್ನು ಉತ್ತೇಜಪಡಿಸು, ನಮ್ಮನ್ನು ಸಂತೋಷಪಡಿಸು, ನಮ್ಮನ್ನು ಸಂತೃಪ್ತಿಯಿಂದ ತುಂಬಿಸುವವರಾಗಿರುವುದು. ಯಾಕಂದ್ರೆ ನಾವು ಈ ಲೋಕದಲ್ಲಿ ಇದೀವಲ್ಲ, ಈ ಲೋಕದಲ್ಲಿ ಜೀವಿಸ್ತಾ ಇದೀವಲ್ಲ, ಈ ಲೋಕದಲ್ಲಿ ಬದುಕುತ್ತಾ ಇದೀವಲ್ಲ, ನಮಗೆ ಈ ಲೋಕಾಂತರ ಶಾಶ್ವತವಲ್ಲ. ಎಂದಾದ್ರೂ ಒಂದು ದಿನ ಬಿಡಲೇಬೇಕು. ಯುಗಾಂತರಗಳಲ್ಲಿ, ತಲಾಂತರಾಂತರಗಳಲ್ಲಿ ನೀನೇ ನಮಗೆ ದೇವರು, ನೀನೇ ನಮಗೆ ಶಾಶ್ವತ. ನಮ್ಮನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದಂತ ದೇವರು ನೀವು ನಿರ್ಮಾಣ ಮಾಡಿದ ನಂತರ ಪುನಃ ನನ್ನ ಬಳಿಗೆ ಬರ್ಬೇಕಂತ ಹೇಳಿ ದಿನಾಲು ಕೈ ಚಾಚಿ ಕರಿತಿರುವಂತ ಪರಲೋಕದಲ್ಲಿರುವ ನನ್ನ ತಂದೆ, ಈಗ ನಮ್ಮನ್ನು ಸಂತೃಪ್ತಿ ಪಡಿಸಿ, ಸಂತೋಷ ಪಡಿಸಿ, ಈಗ ನಮ್ಮ ಪೀಳಿಗೆಗೆ ಬರುವಂತ ಮುಂದಿರುವಂತ ಪೀಳಿಗೆಗಳಿಗೆ ನಿಮ್ಮ ವಾಕ್ಯವು ಪ್ರಕಟವಾಗಲಿ, ಪ್ರಕಟವಾಗಲಿ. ನಮ್ಮ ಯೆಹೋವ ದೇವರೇ, ಪ್ರಸನ್ನತೆಯ ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲವಾಗಲಿ, ಸಫಲವಾಗಲಿ. ಇದು ಉದಯ ಕಾಲ ವೇಳೆ ಸಮಯದಲ್ಲಿ ದೇವರಿಗೋಸ್ಕರ ಕೆಲಸ ಮಾಡುವಂತ ವಿಷಯಗಳಲ್ಲಿ ಆತನು ಸಫಲಪಡಿಸು, ನಮ್ಮನ್ನು ಬಲಪಡಿಸು. ದೇವಾ, ನೀವಿಲ್ಲಂದ್ರೆ ನಮ್ಗೆ ಏನೈತಿ ಪ್ರಪಂಚದಲ್ಲಿ? ನೀವು ಇಲ್ಲದ ಹೋದ್ರೆ ಈ ಜೀವಿತದಲ್ಲಿ ಏನೂ ಇಲ್ಲ. ನೀವಿದ್ರೇನೆ ನಮ್ಮ ಜೀವಿತ ಶಾಶ್ವತವಾಗಿರುವುದು. ನೀವಿದ್ರೆ ನಮ್ಮ ಹೃದಯದ ಒಳಗಡೆ ನಿಜವಾಗ್ಲು ಅದೊಂದು ಅದ್ಭುತ. ಯಾಕಂದ್ರೆ ನಮ್ಮನ್ನು ಶಾಶ್ವತದಿಂದ ಪ್ರೀತಿಸುವಂತ ಪರಲೋಕದಲ್ಲಿರುವ ದೇವರು ನೀವೇ, ನೀವೇ. ನಾವು ನಿನ್ನಲ್ಲಿ ಇದ್ದುಕೊಂಡು ನಾವು ಎಚ್ಚೆತ್ತುಕೊಳ್ಳಬೇಕು. ಎಚ್ಚೆತ್ತುಕೊಳ್ಳಬೇಕಂದ್ರೆ ಪ್ರತಿ ದಿನಾಲು ಬೆಳಿಗ್ಗೆ ಉದಯ ಕಾಲ ವೇಳೆ ಸಮಯದಲ್ಲಿ ನಾವು ನಿನಗೆ ಪ್ರಾರ್ಥನಾ ಮೂಲಕವಾಗಿ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ನಾವು ಜೀವಿಸಬೇಕೆಂಬುದಾಗಿ ಭಕ್ತರ ಚರಿತ್ರೆ ಉದ್ದೇಶವು ನಮಗೆ ಕಂಡು ಬರ್ತದಪ್ರೆ. ಉದಯದಲ್ಲೇ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸಂತ ಕೇಳ್ತಾ ಇದ್ದಾನಂದ್ರೆ ಪ್ರೇರೆ, ಬೆಳಗ ಮುಂಜಾನೆ ದೇವರಿಗೆ ಪ್ರಾರ್ಥನೆ. ಏನ್ ದಾವೀದ ಮಹಾರಾಜನೇನ್ ಹೇಳ್ದ? ಉದಯ ಕಾಲದಲ್ಲಿ ನನ್ನ ಸ್ವರವನ್ನು ಕೇಳು ನನ್ನ ತಂದೆ. ನನ್ನನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿರುವಂತ ಸೃಷ್ಟಿಕರ್ತನಾದ ದೇವ ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾನೆ. ಏನ್ರಿ? ಮತ್ತೆ ಅದೇ ರೀತಿಯಾಗಿ ನೋಡಿ 46ನೇ ಅಧ್ಯಾಯ, ಇದೇ ಕೀರ್ತನೆಗಳು ಬರೆದ ಗ್ರಂಥ 46ನೇ ಅಧ್ಯಾಯ 4-5ನೇ ವಚನವನ್ನು ನಾವು ಓದಿಕೊಳ್ಳೋಣ ರೀ. 46ನೇ ಅಧ್ಯಾಯ 4-5 ವಚನಗಳನ್ನು ನಾವು ಓದಿಕೊಳ್ಳೋಣ. ತುಂಬಾ ಅದ್ಭುತವಾದಂತ ಮಾತು ಇಲ್ಲಿ ತಿಳಿಸ್ತದೆ. ಓದಿ. ಒಂದು ನದಿಯದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಸಾಕಮ್ಮ. ಏನ್ ಹೇಳ್ತದನ ಪ್ರೇರೆ? ಉದಯ ಕಾಲದಲ್ಲಿ ಇದಕ್ಕೆ ಸಹಾಯಕ್ಕೆ ಬರುವನಂತ ಪ್ರೇರೆ. ಉದಯ ಕಾಲದಲ್ಲೇ ದೇವರು ಇದರ ಸಹಾಯಕ್ಕೆ ಬರುವನಂತ ಪ್ರೇರೆ. ಯಾವುದರ ಸಹಾಯಕ್ಕೆ ಬರುವನು? ಏನ್ ನೋಡಿ ಪ್ರೇರೆ, ಒಂದು ನದಿ, ಅದೇ ಅದರ ಕಾಲುವೆಗಳು ಪರಸ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷ ಪಡಿಸುತ್ತಾನೆ. ದೇವರು ನಗರವನ್ನು ಸಂತೋಷ ಪಡಿಸುತ್ತಾನೆ. ದೇವರು ಇದರಲ್ಲಿದ್ದಾನೆ, ಇದರಲ್ಲಿ ಇದ್ದಾನೆ. ದೇವರು ಇದರಲ್ಲೇ ಇದ್ದಾನೆ. ಯಾವುದರಲ್ಲಿ? ನಗರದಲ್ಲಿ. ದೇವ ನಗರವನ್ನು ಸಂತೋಷ ಪಡಿಸುತ್ತಾನೆ.
ದೇವರು ನಗರವನ್ನು ಸಂತೋಷ ಪಡಿಸ್ತಾನಂತ. ದೇವರು ಇದರಲ್ಲೇ ಇದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರುವನು. ಬೆಳಗ್ಗೆ ಬರ್ತಾನ ಪ್ರೇರ ಸಹಾಯಕ್ಕೆ. ಯಾವುದ್ರ ಸಹಾಯಕ್ಕೆ ಬರ್ತಾನ? ದೇವರು ಬಹಳ ಅದ್ಭುತವಾದಂತ ಮಾರ್ಗದರ್ಶನ ಪ್ರೇರ. ದೇವರಿಗೆ ನಾವಂದ್ರೆ ಬಹಳ ಹುಚ್ಚು ಪ್ರೇರ, ಬಹಳ ಹುಚ್ಚು. ನಮಗೆ ಅರ್ಥ ಆಗಲ್ಲ, ನಿಜ, ನಮಗೆ ಅರ್ಥ ಆಗಲ್ಲ ಎಷ್ಟು ಹುಚ್ಚು ನಾವಂದ್ರೆ. ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ದೇವ್ರು, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ನೋಡ್ರಿ, ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಯಾಕೆ ನಿದ್ದೆ ಮಾಡಲ್ಲ ಅಂದ್ರೆ ನಮ್ಮನ್ನ ಕಾಪಾಡಿಕೊಳ್ಬೇಕೆ. ಉದಯ ಕಾಲದಲ್ಲಿ ನಮಗೆ ಸಹಾಯಕನಾಗಿ ಬರ್ತಾನಂತ. ಉದಯ ಕಾಲದಲ್ಲಿ ಯಾವದರಲ್ಲಿದ್ದ ನಾವು ಒಂದ್ಸಾರಿ ತೆಲುಗು ಬೈಬಲ್ನ ಓದಿದ್ರೆ ನಮ್ಗೆ ಅರ್ಥ ಆಗ್ತದೆ ಪ್ರೇರ. ಇದೇ ಅಧ್ಯಾಯ, ಇದೇ ವಚನವನ್ನು ತೆಲುಗಿನಲ್ಲಿ ಓದಿದ್ರೆ ನಮಗೆ ಅರ್ಥ ಆಗ್ತದೆ ಪ್ರೇರ. ತುಂಬಾ ಸ್ಪಷ್ಟವಾಗಿ ತಿಳಿಯಪಡಿಸ್ತದನ ಪ್ರೇರ. ದೇವರು ಎಲ್ಲಿದ್ದಾನೆ, ಯಾವ ರೀತಿಯಲ್ಲಿದ್ದಾನೆ, ನಮಗೆ ಸಹಾಯಕ್ಕಾಗಿ ಉದಯ ಕಾಲದಲ್ಲಿ ಬೆಳಿಗ್ಗೆ ಬರ್ತಾನಂತ ಪ್ರೇರ. ಬೆಳಿಗ್ಗೆ ಉದಯ ಕಾಲದಲ್ಲಿ ನಮಗೆ ಯಾಕೆ ಬರ್ತಾನೆ ಸಹಾಯಕನಾಗಿ? ನಾವು ದಿನನಿತ್ಯ ವಿಜ್ಞಾಪನದಲ್ಲಿ ಜೀವಿಸುವವರಾಗಿರಬೇಕು. ನಾವು ದಿನ ನಿತ್ಯವು ವಿಜ್ಞಾಪನದಲ್ಲಿ ಜೀವಿಸುವವರಾಗಿರಬೇಕು, ಪ್ರಾರ್ಥನದಲ್ಲಿ ಜೀವಿಸುವವರಾಗಿರ್ಬೇಕು. ಲೋಕನ ಬರೆದ ಸ್ವಾರ್ಥೆಯಲ್ಲಿ ಯೇಸು ಸ್ವಾಮಿ ಅವರು ಹೇಳಿರುವಂತ ಮಾತು. ಆ ದಿನವೂ ಆ ಗಳಿಗೆಯು ಯಾವಾಗ ಬರುವುದು ಗೊತ್ತಿಲ್ಲ. ಭೂನಿವಾಸಿಗಳ ಮೇಲೆ ಎಲ್ಲರ ಮೇಲೆ ಬರುವುದು. ಆದರೆ ಆ ಗಳಿಗೆ, ಆ ಸಮಯ ಬರುವುದಕ್ಕಿಂತ ಮುಂಚಿತವಾಗಿ ಮನುಷ್ಯನಿಗೆ ಮರಣ ಬರ್ತದ. ಆ ಮರಣ ಬರುವುದರ ಒಳಗಾಗಿ ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೂ, ಮನುಷ್ಯನ ಕುಮಾರನಿಂದ ಮುಂದೆ ಪೂರ್ಣ ಶಕ್ತಿವಂತರ ಆಗುವುದಕ್ಕೆ ವಿಜ್ಞಾಪನೆ ಮಾಡಿಕೊಂಡು ಎಚ್ಚರ ವಹಿಸಿ ಅದರಲ್ಲೇ ಜೀವಿಸಬೇಕೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾನೆ ಪ್ರೇರೆ. ಭಕ್ತರಲ್ಲಿ ದಾವಿದನಾಗಿರ್ಬೋದು, ಮೋಶೆ ಆಗಿರ್ಬೋದು, ಅವರು ಜೀವಿಸುವಂತ ಜೀವನ ಒಂದು ವಿಧಾನ ಹೇಗಿದೆ ಅಂದರೆ, ಈಗ ಮುಂಜಾನೆ ಎದ್ದು ಅವರು ಸಹ ಮುಂಜಾನೆ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದಾರೆ. ಉದಯ ಕಾಲದಲ್ಲಿ ಪ್ರಾರ್ಥಿಸ್ತಾ ಇದಾರ. ದೇವ, ನಮ್ಮ ಸ್ವರವನ್ನು ಕೇಳು ತಂದೆ. ನೀವೆಲ್ಲ ನಮ್ಮನ್ನು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿದ್ದು, ನೀವೆಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ್ದು. ಯಾಕಂದ್ರೆ ನಾವು ಇಷ್ಟರಲ್ಲಿ ಕಂಡು ಅಷ್ಟರಲ್ಲಿ ಮಾಯವಾಗುವಂತ ಲೋಕದಲ್ಲಿದ್ದೀವಿ. ನಮಗ ಮರಣ ಬರ್ತದ. ಆ ಮರಣ ಬರುವುದರೊಳಗಾಗಿ ನಿಮ್ಮ ಮುಂದೆ ನೀತಿವಂತರಾಗಿ ನಿಲ್ಲಬೇಕು ತಂದೆ. ನಮ್ಮ ತಪ್ಪುಗಳಿದ್ದರೆ ಕ್ಷಮಿಸಿ ನಮ್ಮನ್ನು ನಿಮ್ಮ ಸನ್ಮಾರ್ಗದಲ್ಲಿ ನಡೆಸಿರಿ. ಯಾಕಂದ್ರೆ ನಮ್ಮ ಮೂಲಕವಾಗಿ ಬರುವಂತ ನಮ್ಮ ಮಕ್ಕಳಿಗೂ ಈ ಮಹತ್ವವು ಪ್ರಕಟವಾಗಬೇಕು. ಪ್ರಕಟವಾಗಬೇಕಂದ್ರೆ ಆ ಮಕ್ಕಳೆಲ್ಲರೂ ಎಲ್ಲಿ ಸೇರ್ತಾರಂದ್ರೆ, ದೇವ ನಿನಗೊಂದು ನಗರವಿದೆ, ಆ ನಗರವನ್ನು ಸಂತೋಷ ಪಡಿಸ್ತಾ ಇದ್ದೀವಿ, ಅದರಲ್ಲಿ ಇದ್ದುಕೊಂಡು ನೀನು ಬೆಳಿಗ್ಗೆ ಸಹಾಯಕನಾಗಿ ಬರ್ತಿ. ಬೆಳಿಗ್ಗೆ ಸಹಾಯಕನಾಗಿ ಉದಯ ಕಾಲದಲ್ಲಿ ಸಹಾಯಕವಾಗಿ ಸಹಾಯ ಮಾಡುವುದಕ್ಕಾಗಿ ಬರ್ತೀಯಲ್ಲ ಆ ತಂದೆ ಎಂದು ಹೇಳ್ತಾ ಇದ್ದಾರೆ. 44ನೇ ಅಧ್ಯಾಯ 4-5 ವಚನ ತೆಲುಗು ఓద్రమ్మ. ఒక నది కలదు, దాని కాలువలు దేవుని పట్టణమును సంతోషపరచుచున్నవి. దేవుడు ఆ పట్టణములోనున్నాడు, దానికి చలనము లేదు. అరుణోదయమున దేవుడు దానికి సహాయము చేయుచున్నాడు. ఓకే ಏನಂತ, ఒక నది కలదు, దాని కాలువలు దేవుని పట్టణమును సర్వోన్నతిని మందిరపు నగర, దేవರ నగరం ಅಂದ್ರೆ మందిరపు ಪರಿಶುದ್ಧ ಸ್ಥಳమును ಸಂತೋಷಪರಚುచున్నవి. ಪರಿಶುದ್ಧ ಸ್ಥಳವು ಸಂತೋಷಪರಚು. ಮಂದಿರವು ಅಂದ್ರೆ ದೇವಾಲಯಗಳು, ಅಂದ್ರೆ ದೇವಾಲಯಗಳಲ್ಲಿ ಸಂತೋಷ ಪಡಿಸ್ತಾ ಇದ್ದಾನಂತ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಎಷ್ಟು ಅದ್ಭುತವಾಗಿ దేవుడు ఆ పట్టణములో ఉన్నాడు, దానికి చలనము లేదు. ನೋಡಿದ್ರೆ ಅರುಣೋದಯమును దేవుడు దానికి ಏನಂತ ಹೇಳ್ತಾನೆ ಪ್ರೇರೆ? ಈಗ ಕನ್ನಡದಲ್ಲಿ ಹೋದ್ರೆ ಪ್ರೇರೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿ ದೇವರು ಇದರ ಸಹಾಯಕ್ಕೆ ಬರುವನು ಅಂತ ಪ್ರೇರೆ. ಎಷ್ಟು ಚೆನ್ನಾಗಿ ಹೇಳ್ತದನ ಪ್ರೇರೆ. ನಾವು ಮಂದಿರದಲ್ಲಿದ್ದುಕೊಳ್ಳುತ್ತಾ ಇದ್ದೇವಂತ, ಆತನ ಸನ್ನಿಧಾನದಲ್ಲಿ ಉದಯ ಕಾಲದಲ್ಲಿ ಸಹಾಯಕ್ಕಾಗಿ ಬರ್ತಾನಂತ ಪ್ರೇರೆ. ಪ್ರಪಂಚದಲ್ಲಿ ಎಷ್ಟು ಜನರಿದ್ರು ಕೂಡ ಈ ಉದಯ ಕಾಲ ವೇಳೆ ಸಮಯದಲ್ಲಿ ಯಾರ ಮೇಲೆ ದೇವರಿಗೆ ಸಂತೋಷ ಇಲ್ಲ ಪ್ರೇರೆ. ನಮ್ಮನ್ನು ನೋಡಿ ದೇವರು ಸಂತೋಷ ಪಡ್ತಾ ಇದ್ದಾನೆ. ನಮ್ಮನ್ನು ಈಗ ನಾನು ನನ್ನ ಮಕ್ಕಳನ್ನು ಪ್ರೀತಿಸಿದಂತ ವಿಧಕ್ಕೆ ನನ್ನ ಮಕ್ಕಳು ಈ ಉದಯ ಕಾಲ ವೇಳೆ ಸಮಯದಲ್ಲಿ CCGM ನವರು ಪ್ರೆಸ್ಟೀಜಿನ ಉದಯ ಕಾಲ ವೇಳೆ ಸಮಯದಲ್ಲಿ ತಮ್ಮ ಸ್ವರಗಳಿಂದ ನನ್ನನ್ನು ಸ್ತುತಿಸ್ತಾ ಇದ್ದಾರೆ, ನನ್ನನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಅವರಿಗೆ ನಾನು ಸಹಾಯಕನಾಗಿರ್ಬೇಕು.
ನಾನು ಯಾವಾಗಲೂ ಸಹಾಯಕನಾಗಿರ್ಬೇಕು. ಅವರು ಎಂತ ಇಕ್ಕಟ್ಟಿನಲ್ಲಿ ಇದ್ರು ಸಹ ನಾನು ಸಹಾಯಕ್ಕೆ ಹೋಗಬೇಕು. ಯಾಕಂದ್ರೆ ನನ್ನ ದೃಷ್ಟಿಯಲ್ಲಿ ಅವರು ನಿಲ್ಲುವುದಕ್ಕೂ ಪೂರ್ಣ ಶಕ್ತಿವಂತರಾಗುವುದಕ್ಕೂ ನನ್ನ ಮಗನಾಗಿರುವಂತ ಯೇಸು ಕ್ರಿಸ್ತವರ ಮರಣ ಪುನರುತ್ಥಾನವನ್ನು ಸರ್ವ ಲೋಕಕ್ಕೆ ಒಯ್ಯುವಂತವರು CCGM ನವರು. ನೋಡಿದ್ರೆ ಸಂಘ, ಸಭೆ, ಸಾರ್ವತ್ರಿಕ ಸಂಘ, ಸತ್ಯನ ಸರಿಯಾದ ರೀತಿಯಲ್ಲಿ ಪರಿಶೋಧನೆ ಮಾಡುವಂತ ಸಂಘ. ಆ ಸಂಘದ ಒಳಗಡೆ ದೇವರಿರ್ತಾನ, ಆತನ ಯಾವಾಗಲೂ ಸಹಾಯ ಮಾಡ್ತಿರ್ತಾನಂತ ಪ್ರೇರ. ಉದಯ ಕಾಲವೇ ಸಮಯದಲ್ಲಿ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಾನು ಬಂದೆ ನಿಮ್ಮ ಮಳಿಗೆ ಬರ್ತಾ ಇದ್ದೀನಿ. ನನ್ನ ಕಿವಿ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಾರ್ಥನೆಗೆ. ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಏನ್ ಕಷ್ಟ ಇದೆನಾ, ಹಿಂಸೆ ಇದೆನಾ, ಬಾಧೆ ಇದೆನಾ, ಸಾಲದಗೋಸ್ಕರ ಚಿಂತೆ ಮಾಡ್ತೀಯಾ, ಕುಟುಂಬದಗೋಸ್ಕರ ಚಿಂತೆ ಮಾಡ್ತೀಯಾ, ಸಮಸ್ಯೆಗಳು ಇದಾವ, ನಾನು ಇದ್ದೀನಲ್ಲ ಮಗಳೇ, ಯಾಕೆ ಭಯ ಪಡ್ತೀಯಾ? ನಾನ್ ನಿಮಗೋಸ್ಕರ ಆಲೋಚನೆ ಮಾಡ್ತಾ ಇದ್ದೀನಲ್ಲ. ಪರಲೋಕದಲ್ಲಿ ಇದ್ದುಕೊಂಡು ನನ್ನನ್ನು ಕುರಿತು ನನಗೋಸ್ಕರ ನಾನು ಯಾವಾಗಲೂ ಆಲೋಚನೆ ಮಾಡಿಲ್ಲ. ನಿಮಗೋಸ್ಕರೇ ಆಲೋಚನೆ, ನಿಮಗೋಸ್ಕರ ನನ್ನ ಚಿಂತನೆ, ನಿಮಗೋಸ್ಕರ ನಾನು ಯಾವಾಗಲೂ ಎದುರು ನೋಡುವವನಾಗಿದ್ದೀನಿ. ನೀವು ನನ್ನ ಮಕ್ಕಳಲ್ಲ, ನಿಮ್ಮನ್ನ ಬಿಟ್ಟು ನನ್ನ ಕೈಲಿ ಇರುವುದಕ್ಕಾಗಲ್ಲ. 60-70 ವರ್ಷ ಇರ್ಬೇಕಂದ್ರೆ ಬಹಳ ಕಷ್ಟ ಆಗಿದೆ. ಪ್ರಾರಂಭದಲ್ಲಿ ಒಬ್ಬೊಬ್ಬರಿಗೂ 900 ವರ್ಷದ ಮೇಲೆ ಆಯುಷ್ ಕೊಟ್ಟಿದ್ದಾನೆ. ಬರ್ತಾ ಕಡಿಮೆ ಮಾಡ್ತಾ ಇದ್ದಾನೆ. ಯಾಕೆ ಕಡಿಮೆ ಮಾಡ್ತಾನಂದ್ರೆ ಮಕ್ಕಳ ಮೇಲೆ ಬಹಳ ಹುಚ್ಚು ಪ್ರೀತಿ. ಮಕ್ಕಳನ್ನ ಬಹಳ ದಿನ ಭೂಮಿ ಮೇಲೆ ಬಿಟ್ರೆ ಕೆಟ್ಟೋಗ್ಬಿಡ್ತಾರ. ಮಕ್ಕಳನ್ನ ಬಹಳ ದಿನ ಭೂಮಿ ಮೇಲೆ ಇದ್ರೆ ಅನೇಕ ಭೂಲೋಕದ ಆಶೆಗಳಿಗೆ ಒಳಗಾಗಿ ನನ್ನ ಬಳಿಗೆ ಬರೋದನ್ನು ಮರೆತು ಹೋಗ್ತಾ ಇದ್ದಾರೆ. ಇವ್ರಿಗೆ ಆಯುಷ್ ಕಡಿಮೆ ಮಾಡ್ಬೇಕು. ಅವರು ಬದುಕುವುದು ಸ್ವಲ್ಪ ದಿನದಲ್ಲಿ ನನ್ನ ವಿಜ್ಞಾಪನೆಗಳಲ್ಲಿ ನನ್ನ ದೃಷ್ಟಿಯಲ್ಲಿ ನಿಲ್ಲುವುದಕ್ಕೂ ಪೂರ್ಣ ಶಕ್ತರಾಗುವುದಕ್ಕೂ ಈಗ ಅವರಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡಬೇಕು. ಈ ಒಂದು ಮಹಾ ಜ್ಞಾನ ಪರಿಶುದ್ಧ ಗ್ರಂಥವನ್ನು ಬೈಬಲ್ ಅಲ್ಲಿ ಆತನ ಮಾತುಗಳನ್ನು ಮುದ್ರಿಸಿ ನಮ್ಮ ಕೈಯಲ್ಲಿ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ ಪ್ರೇರೆ? ಯಾವಾಗಲೂ ನಾವು ಬೇಗ ಆತನನ್ನು ಸೂಚಿಸಿ ಆತನನ್ನು ಮಹಿಮೆ ಪಡಿಸಿ ಈಗ ನಾವು ಮರಣ ಬಂದ್ರೆ ತಕ್ಕನಂಗ ಆತನ ಬಳಿಗೆ ಹೋಗ್ಬೇಕೆಂಬುದೇ ದೇವರ ಉದ್ದೇಶ. ಉದ್ದೇಶ ದೇವರು ಹೇಳ್ತಾ ಇದ್ದಾನ, ಆತನು ನಮಗೆ ಸಹಾಯಕನಾಗಿರ್ತಾನಂತ ಪ್ರೇರೆ. ಆತನ ಎಷ್ಟು ಸಹಾಯಕನಾಗಿರ್ತಾನ. ಯಾಕೆ ಸಹಾಯಕನಾಗಿರ್ತಾನ? ನಮಗಷ್ಟಲ್ಲ, ನಮ್ಮ ಗರ್ಭದಿಂದ ಬರುವಂತ ಪೀಳಿಗೆಗಳಿಗೋಸ್ಕರ, ಮಕ್ಕಳಿಗೋಸ್ಕರ. ಅದೇ ಓದ್ಕೊಂಡವಲ್ಲ 90ನೇ ಅಧ್ಯಾಯ 14, 15, 16ನೇ ವಚನದಲ್ಲಿ ನಾವು ಮಾಡುವಂತ ಕೆಲಸಗಳಲ್ಲಿ ನೀತಿ ನ್ಯಾಯದ ಪ್ರಕಾರವಾಗಿರುವಂತ ಕೆಲಸಗಳಲ್ಲಿ ಸಫಲ ಮಾಡ್ತಾನಂತ ಪ್ರೇರೆ. ಸಫಲ ಮಾಡ್ತಾನ. ಬೆಳಿಗ್ಗೆ ಉದಯ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಿಜ ನಮ್ಮ ನೋಡಿ ದೇವರು ಸಂತೋಷ ಪಡ್ತಾನೆ ಪ್ರೇರೆ. ನಿಜ ರೀ. ಇವತ್ತು ಈ ಭಾಗ್ಯ, ಈ ಅದೃಷ್ಟ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಪ್ರೇರೆ, ಯಾರಿಗೂ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಅನೇಕರು ಈಗ ದೇವರನ್ನ ಮರ್ತು ನಿದ್ದೆ ಮಾಡುವವರಾಗಿದ್ದಾರೆ, ದೇವರನ್ನ ಮರ್ತು ಹೋಗುವವರಾಗಿದ್ದಾರೆ. ದೇವರಿಗೋಸ್ಕರ ಎಚ್ಚರ ವಹಿಸ್ತಾ ಇಲ್ಲ. ಇನ್ನು ತಮ್ಮ ಜೀವಿತದಲ್ಲಿ ಹೇಗೆ ಎಚ್ಚರ ವಹಿಸ್ತಾರೆ ಹೇಳಿ? ಎಚ್ಚರ ವಹಿಸಲ್ಲ ಪ್ರೇರೆ. ಆದರೆ ದೇವರು, ನಿಜ ದೇವರು ನಿಜವಾಗಲು ಎಚ್ಚರ ವಹಿಸಬೇಕೆಂಬುದೇ ತನ್ನ ಮಾತುಗಳನ್ನು ನಮಗೆ ಬರೆಸಿ ಕೊಟ್ಟಿದ್ದಾನೆ ಪ್ರೇರೆ. ಏನಂತ ಹೇಳ್ತದನಂದ್ರೆ, ಎಷ್ಟು ಅದ್ಭುತವಾಗಿ ಹೇಳ್ತದನಂದ್ರೆ ಪ್ರೇರೆ, ನೋಡಿ ಪ್ರೇರಾರಂತ ದೇವ್ರ ಮಕ್ಕಳಿರ. ಈ 46ನೇ ಅಧ್ಯಾಯ ಮೊದಲಿನಿಂದ ಓದ್ಕೊಂಡು ಬಂದ್ರೆ ತುಂಬಾ ಅದ್ಭುತ. ಓದೋದ್ ಬೇಡ, ನೀವು ಆಮೇಲೆ ಓದ್ಕೊಳ್ರಿ ಪ್ರೇರೆ. ದೇವರು ಎಷ್ಟು ಅದ್ಭುತವಾಗಿ ಹೇಳ್ತದೆ. 48ನೇ ಅಧ್ಯಾಯ ಮೊದಲನೇ ವಚನವನ್ನು ಓದ್ಕೊಳ್ಳೋಣ ಪ್ರೇರೆ. ಕೀರ್ತನೆಗಳು ಬರ್ದಕ್ಕಂತ 48ನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ಓದ್ಕೊಳ್ಳೋಣ. ಯೆಹೋವನು ಮೋಹೋನ್ನತನು, ನಮ್ಮ ದೇವರು ಸಣ್ಣ ಪರಿಶುದ್ಧ ನಗರದಲ್ಲಿ ಸರ್ವ ಸ್ತುತಿ ಪಾತ್ರನಾಗಿದ್ದಾನೆ. ನೋಡಿದ್ರೆ ಸ್ತುತಿಗೆ ಪಾತ್ರನಾತನು ದೇವರು. ನಗರದಲ್ಲಿ ಸಂಘದ ಮೂಲಕವಾಗಿ ದೇವರ ಮಕ್ಕಳೊಟ್ಟಿಗೆ ನಿಜವಾಗ್ಲೂ ಎಲ್ರಿಗೂ ಸಹಾಯಕನಾಗಿರ್ತಾನಂತ ಪ್ರೇರ. ಆತನಿಗೆ ಯಾರಾದ್ರೂ ಎಚ್ಚರದಿಂದ ವಿಜ್ಞಾಪನೆ ಮಾಡುತ್ತಾರೋ, ಎಚ್ಚರ ವಹಿಸುತ್ತಾರೋ ಅವರನ್ನು ಎಷ್ಟು ಅದ್ಭುತವಾಗಿ ಕಾಪಾಡ್ತಾನಂದ್ರೆ ಪ್ರೇರೆ. ಕಷ್ಟ ಆಗಲಿ, ಹಿಂಸೆ ಆಗಲಿ, ಬಾಧೆ ಆಗಲಿ, ನೋವೇ ಆಗಲಿ, ಏನೇ ಬಂದ್ರು ಕೂಡ ನನಗೆ ಪ್ರಾರ್ಥನೆ ಮಾಡಿ, ನಾನು ಬರ್ತೇನೆ ನಿಮಗೆ ಸಹಾಯಕನಾಗಿ. ರಾತ್ರಿ ಎಲ್ಲ ಆಲೋಚನೆ ಮಾಡ್ತೀಯ ನೀನು ಕಷ್ಟದಗೋಸ್ಕರ ಯೋಚನೆ ಮಾಡ್ತೀಯ? ಬೇಡ. ನಿನಗೋಸ್ಕರ ನೀನು ಆಲೋಚನೆ ಮಾಡಬೇಡ, ನನಗೋಸ್ಕರ ನೀನು ಆಲೋಚನೆ ಮಾಡು. ನಾನು ನಿನಗೋಸ್ಕರ ಯೋಚನೆ ಮಾಡ್ತೇನೆ. ನಾನು ಬೆಳಿಗ್ಗೆ ಉದಯ ಕಾಲದಲ್ಲಿ ನಿನಗೆ ಸಹಾಯಕನಾಗಿ ಬರ್ತೇನೆ. ಅದು ಹೇಗೆ ಬರ್ತಾನೋ, ಯಾವ ರೂಪದಲ್ಲಿ ಬರ್ತಾನೋ, ಯಾವ ರೀತಿ ಬರ್ತಾನೋ ಯಾರಿಗೂ ಗೊತ್ತಿಲ್ಲ ಪ್ರೇರೆ, ಗೊತ್ತಿಲ್ಲ. ಅದಕ್ಕೆ ದಾವಿದ್ ಮಹಾರಾಜನ ಆಲೋಚನೆ ಮಾಡ್ತದನ, ತಂದೆ ಪರಲೋಕದಲ್ಲಿರುವ ದೇವ, ನನ್ನ ಸ್ವರವನ್ನು ನೀನು ಕೇಳು, ನನ್ನ ಮಾತುಗಳಿಗೆ ಕಿವಿಗೊಡು, ನನಗೆ ಸಹಾಯಕನಾಗಿ ನೀನೇ ಇದ್ದೀಯಲ್ಲ, ನನ್ನನ್ನು ಪರಂಪರಿಸು, ಧೈರ್ಯಪಡಿಸು, ಬಲಪಡಿಸು. ನಾನು ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಿದ್ದೀನಿ. ಸಾಲದ ಸಮಯ ಇದೆ, ಬಾಧಗಳ ಸಮಯ ಇದೆ, ಕುಟುಂಬದ ಸಮಸ್ಯೆಗಳಿದ್ದಾವೆ, ಎಲ್ಲ ವಿಧವಾದ ರೀತಿಯಲ್ಲಿದ್ದಾವೆ. ಆದ್ರೆ ಯಾರ ಮುಂದೆ ಹೇಳ್ಕೊಂಡ್ರು ನಮಗೆ ಯಾರು ಸಹಾಯ ಮಾಡೋರಿಲ್ಲ ತಂದೆ.
ನಿನ್ನ ಬಿಟ್ರೆ ಬೇರೆಯವರು ಯಾರು ಇಲ್ಲ ದೇವ, ನೀನೇ ನಮಗೆ ಸಹಾಯಕನಾಗಿರು. ಎಚ್ಚರ ವಹಿಸ್ತಾ ಇದ್ದಾನೆ ಪ್ರೇರೆ. ತನ್ನ ಒಂದು ಜೀವಿತದಲ್ಲಿ, ತನ್ನ ಒಂದು ಬದುಕಿನ ದಿನಗಳಲ್ಲಿ, ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವುದರಲ್ಲಿ, ತನ್ನ ಒಂದು ಒಪ್ಪಿರುವಂತ ಕೆಲಸಗಳಲ್ಲಿ ಎಚ್ಚರ ವಹಿಸಿ ಮಾಡ್ತಾ ಇದ್ದಾನ ಪ್ರೇರೆ. ಪ್ರಾರ್ಥಿಸ್ತಾ ಇದ್ದಾನ, ಅಪ್ಪ ತಂದೆ ನಿನ್ನ ಬಿಟ್ಟರೆ ನಮಗೆ ಯಾರು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನ ಪ್ರೇರೆ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವ ಸ್ತುತಿ ಪಾತ್ರನಾಗಿದ್ದಾನೆ. ನೋಡಿದ್ರೆ, ರಾಜಾದಿ ರಾಜನ ಪಟ್ಟಣವಿರುವ ಚಿಯೋನಿನ ಪರ್ವಂತವು ಉತ್ತರ ದಿಕ್ಕಿನಲ್ಲಿ ಆಗಿರ್ಬೋದು, ಉನ್ನತವಾಗಿ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ನೋಡಿ ಪ್ರೇರೆ, ಎಂತ ಅದ್ಭುತ ಮಾತು. ಯೆಶಾಯನ ಬರೆದ ಗ್ರಂಥ 60ನೇ ಅಧ್ಯಾಯ 4-5ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರೆ. ಸಮಯ ಆಗ್ತಾ ಇದೆಯಲ್ಲ, ಸಮಯ ಆಗ್ತಾ ಇದೆ ಪ್ರೇರೆ. ನಾವು ಚೆನ್ನಾಗಿ ಬೇಗ ಮುಗಿಸ್ಕೊಳ್ಳೋಣ ಪ್ರೇರೆ. ಏನಂತ ಹೇಳ್ತದ ನೋಡಿ ಪ್ರೇರೆ, 60ನೇ ಅಧ್ಯಾಯ 4-5ನೇ ವಚನ. ದೇವರ ಉದ್ದೇಶ. ಮೋಶೆ ಪ್ರಾರ್ಥನೆ ಎಂತದ್ದು, ಮೋಶೆ ಪ್ರಾರ್ಥನೆ ಹೇಗಿದೆ ನೋಡಿದ್ರೆ ಪ್ರೇರೆ. ಮೋಶೆ ಪ್ರಾರ್ಥನೆ ಹೇಗಿದೆ, ಯಾವ ರೀತಿಯಾಗಿದೆ ಎಂಬುದಾಗಿ ನಮಗೆ 90ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದಿಕೊಂಡಾಗ ನಮಗೆ ಗೊತ್ತಾಗಿದಲ್ಲ ಪ್ರೇರೆ. ಆತನು ತನ್ನ ಮಕ್ಕಳಿಗೋಸ್ಕರ, ಭೂನಿವಾಸಿಗಳೆಲ್ಲರೂ ನಾಶವಾಗಬಾರ್ದು, ಎಲ್ರು ಆತನ ಬಳಿಗೆ ಬರಬೇಕು. ನಿನ್ನ ಸೇವಕರಿಗೆ ನಿನ್ನ ರಕ್ಷ ಕಾರ್ಯವು ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತ್ವ ಪ್ರಕಟವಾಗಬೇಕು. ದೇವರ ಸುವಾರ್ತೆ ಪರಿಶುದ್ಧ ಮಂದಿರದಲ್ಲಿದ್ದಾನೆ ದೇವರು. ಆತನು ನಮ್ಮ ಸನ್ನಿಧಾನದಲ್ಲಿದ್ದಾನೆ, ಸಭೆಯಲ್ಲಿದ್ದಾನೆ, ಸಂಘದಲ್ಲಿದ್ದಾನೆ. ಆತನ ನಮ್ಮ ದೇಹದ ಒಳಗಡೆ ನೆಲೆಯಾಗಿರುತ್ತಾನೆ. ನಿಮ್ಮ ದೇಹವು, ನಿಮ್ಮ ಹೃದಯವು ಶುದ್ಧ ಉಳ್ಳದಾಗಿರಬೇಕು. ಆ ಹೃದಯವು ಶುದ್ಧ ಉಳ್ಳದಾಗಿದ್ದರೆ ನೀನು ಪ್ರಾರ್ಥನೆ ಮಾಡಿದ ತಕ್ಷಣ ನಾನು ಸಹಾಯಕನಾಗಿ ಬರ್ತೇನೆ, ನಿನಗೆ ಏನಿಗೆ ಬೇಕು ನನಗೆ ಗೊತ್ತು, ನಾನು ನಿನ್ನನ್ನು ನಡೆಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ಮಾತುಗಳಿಗೆ ಪ್ರಕಟವಾಗಬೇಕಲ್ಲ ಮಕ್ಕಳಿಗೆ. ಅದಕ್ಕೆ ಹೇಳ್ತಾ ಇದ್ದಾನೆ ನೋಡ್ರಿ, ಓದಿ ಒಂದ್ಸಾರಿ. ಯೆಶಾಯನ ಪ್ರವಾದಿ ಮುಖಾಂತರವಾಗಿ, ಪ್ರವಕ್ತ ಮುಖಾಂತರವಾಗಿ ಒಳ್ಳೆ ಅದ್ಭುತವಾದಂತ ಮಾತು ತಿಳಿಪಡಿಸ್ತದೆ ನೋಡು. ಕಣ್ಣೆತ್ತಿ ನೋಡು, ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಎಂತ ಅದ್ಭುತವಾದ ಮಾತು ನೋಡಿದ್ರೆ. ಮೇಲಿಂದ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ. ಕಾರ್ಗತ್ತಲಾದರೂ ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲೆದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ದೇವರ ತೇಜಸ್ಸು ನಮ್ಮಲ್ಲಿ ಕಾಣಿಸ್ತಾ ಇದೆ ಪ್ರೇರೆ. ಕಾಣಿಸಬೇಕು. ನಾವು ಆತನ ತೇಜಸ್ಸನ್ನು ಮುಂದಕ್ಕೆ ಪ್ರಕಟಿಸಬೇಕು, ಒಯ್ಬೇಕು. ಆತನ ಬೆಳಕಲ್ಲ ಪ್ರೇರೆ. ಬೆಳಕಿನಲ್ಲಿ ನಡೆಸುವವರು, ಬೆಳಕಿನ ಮಾರ್ಗವನ್ನು ತೋರಿಸುವವರು ಕತ್ತಲಾಗಬಾರದು ಎಂಬುದಾಗಿ ದೇವರ ಉದ್ದೇಶ ಪ್ರೇರೆ. ಏನ್ ಹೇಳ್ತದ ನೋಡ್ರಿ, ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲಾರು ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ತೆಳಗಡೆ ಹೋದ ಹಾಗೆ ಗಂಡು ಮಕ್ಕಳು ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕಳಿನಲ್ಲಿ ಕುಳಿತು ಬರುತ್ತಾರೆ. ನೋಡಿದ್ರೆ ಏನ್ರಿದು, ಗುಂಪು ಕೂಡಿ ಇಲ್ಲಿ ಸಂಘವಾಗಿ ಸೇರಿಕೊಳ್ಳುತ್ತಾರೆ. ಸಂಘವಾಗಿ ಸೇರಿಕೊಂಡು ಸಂಘದಲ್ಲಿ ಇದ್ದುಕೊಂಡು ಸಂಘದ ಮೂಲಕವಾಗಿ ಸುವಾರ್ತೆ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಬೇಕು. ಆತನ ಯೇಸು ಕ್ರಿಸ್ತವರ ಮರಣ ಪುನರುತ್ಥಾನವನ್ನು ಸರ್ವ ಲೋಕಕ್ಕೆ ಒಯ್ಯಬೇಕೆಂಬುದಾಗಿ ದೇವರ ಉದ್ದೇಶ, ದೇವರ ಆಲೋಚನೆ ಪ್ರೇರೆ. ದೇವರು ಎಷ್ಟು ಅದ್ಭುತವಾಗಿ ದೇವರು ಈ ಗ್ರಂಥದಲ್ಲಿ ಮಾತುಗಳನ್ನು ಬರೆಸಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ತುಂಬಾ ಅದ್ಭುತ ಪ್ರೇರೆ. ಅದಕ್ಕೆ ಹೇಳ್ತದನ ಲೋಕನ ಬರೆದ ಸುವಾರ್ತೆಯಲ್ಲಿ ಏನ್ ಹೇಳ್ತದನಂದ್ರೆ, ದೇವರು ಮಾತುಗಳನ್ನು ನಿರ್ಲಕ್ಷ್ಯ ಮಾಡುವವರಾಗಿರ್ಬಾರ್ದು. ನಾಶನ ಬರ್ತದ, ತಕ್ಕನೆ ಬಂದು ಬಿಡ್ತದ. ಆ ನಾಶನ ಬರುವುದರ ಒಳಗಾಗಿ ಬಹಳಷ್ಟು ಜಾಗರೂಕತೆಯಿಂದ ಜೀವಿಸಬೇಕೆಂಬುದೇ ದೇವರ ಉದ್ದೇಶ ಪ್ರೇರೆ, ದೇವರ ಉದ್ದೇಶ. ಅದಕ್ಕೆ ವಿಜ್ಞಾಪನೆ ಮಾಡ್ರಿ, ಯಾವಾಗಲೂ ನೀವು ಬೇಸರಗೊಳ್ಳಬೇಡ್ರಿ, ಪ್ರಾರ್ಥನೆ ಮಾಡ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ, ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದೇ ಕ್ರಿಸ್ತನ ಉದ್ದೇಶ ಏನ್ರಿ. ಆತನ ಪ್ರಾರ್ಥನೆ ಹೇಗಿತ್ತು ಗೊತ್ತ? ಕ್ರಿಸ್ತನ ಪ್ರಾರ್ಥನೆ ಒಂದು ಸಾರಿ ಓದಿರ್ತಾರೆ. ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನವನ್ನು ನಾವು ಓದಿಕೊಳ್ಳೋಣ ಬೇಗ. 26ನೇ ಅಧ್ಯಾಯ 41ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಷ್ಟು ಜಾಗರೂಕತೆಯನ್ನು ವಹಿಸ್ತಾ ಇದ್ದ ನೋಡ್ರಿ, ಎಷ್ಟು ಜಾಗರೂಕತೆಯಿಂದ ಜೀವಿಸ್ತಾ ಇದ್ದ ನೋಡ್ರಿ ಈ ಲೋಕದಲ್ಲಿ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿ
ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಪ್ರಭು ಹೇಳ್ತಾನ್ರಿ. ಯಾರು ಹೇಳುವಂತ ಮಾತಿದು? ಯೇಸುಪ್ರಭುರಿ. ಯೇಸುಪ್ರಭು ಏನಂತ ಹೇಳ್ತದನ್ ನೋಡಿ, ಎಷ್ಟು ಅದ್ಭುತವಾಗಿ ಹೇಳ್ತದನ. ಏನ್ರಿ, ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಬೇಕಂತ. ಯಾಕೆ ಮಾಡ್ಬೇಕು? ಯಾವಾಗಲೂ ಎಚ್ಚರವಾಗಿದ್ದು, ಯಾವಾಗಲೂ ಎಚ್ಚರಿಕೆ ಆಗಿದ್ದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ನನ್ನ ಮನಸ್ಸು ಸಿದ್ಧವಾಗಿದೆ, ನನ್ನ ದೇಹಕ್ಕೆ ಬಲ ಬರ್ತಾ ಇಲ್ಲ, ಬಲಹೀನನಾಗಿ ಆಗ್ತಾ ಇದ್ದೀನಿ. ಕಣ್ಣಿಗೆ ವಿಜ್ಞಾಪನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯೆರೂಸಲೇಮ್ ಪಟ್ಟಣದಲ್ಲಿ ಮುಂದೆ ನಡಬೇಕಾದಂತ ವಿಷಯಗಳು ಯೇಸು ಕ್ರಿಸ್ತನಿಗೆ ಮುಂದಾಗಿ ಕಂಡು ಬರ್ತಾ ಇದ್ದೇವೆ. ಕಂಡು ಬರುವಂತ ವೇಳೆ ಸಮಯದಲ್ಲಿ ಪ್ರಭು ಅವರು ಹೇಳುವಂತ ಮಾತು, ಯಾವಾಗಲೂ ಎಚ್ಚರಿಕೆ ಆಗಿರ್ರಿ, ಎಚ್ಚರಿಕೆ ಆಗಿರ್ರಿ, ಎಚ್ಚರಿಕೆ ಆಗಿರ್ರಿ. ಏನ್ರಿ, ಎಚ್ಚರಿಕೆ ಆಗಿರ್ಬೇಕಂತೇಳಿ ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದುಕೊಂಡು ಹೋಗಿದ್ದಾನ್ರಿ. ಅವ್ರು ಏನಾದ್ರೂ ಎಚ್ಚರ ವಹಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಎಚ್ಚರ ವಹಿಸ್ತಾ ಇಲ್ಲ. ನೋಡ್ರಿ, ಕೆಳಗಡೆ ಹೇಳ್ತದನ. ಹೋದ್ರೆ ಹಾಗೆ ಕಂಟಿನ್ಯೂ. ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ ಎರಡನೇ ಸಾರಿ ಹೋಗಿ, ನನ್ನ ತಂದೆ, ನಾನು ಕುಡಿದ ಹೊರತು ಈ ಪಾತ್ರೆಯಲ್ಲಿ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಆತನು ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಪ್ರಭು ಯಾಕೆ ಕರ್ಕೊಂಡೋಗ್ಯಾನ ಶಿಷ್ಯರನ್ನ? ನಿದ್ದೆ ಮಾಡೋದಕ್ಕನ. ನನಗೆ ಬಲ ಸಾಲ್ತಾ ಇಲ್ಲ, ಧೈರ್ಯ ಸಾಲ್ತಾ ಇಲ್ಲ. ಮುಂದೆ ನಡೆಯುವಂತ ಸಿಚುವೇಶನ್ಗಳು, ಮುಂದೆ ನಡೆಯುವಂತ ಭಯಂಕರವಾದಂತ ಪರಿಸ್ಥಿತಿಗಳು ನೋಡ್ತಿದ್ರೆ ನನಗೆ ಭಯ ಉಂಟಾಗ್ತದೆ. ತಂದೆ, ಈ ಪಾತ್ರೆ ನಿನ್ನ ಚಿತ್ತವಿದ್ದರೆ ತೊಲಗಿಸು, ಹಾಗಾಗದೆ ನಿನ್ನ ಚಿತ್ತವೇ ನೆರವೇರಿಲ್ಲ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನೀವು ಇನ್ನೂ ನಿದ್ದೆ ಮಾಡ್ತೀರಿ. ಏನಂತ ಹೇಳ್ತದ ನೋಡ್ರಿ ಪ್ರೇರೆ, ಎಷ್ಟು ಚೆನ್ನಾಗಿ ಹೇಳ್ತದ ನೋಡ್ರಿ ಪ್ರೇರೆ. ನೋಡಿ ಹಾಗೆ 43ನೇ ವಚನ. ಎಂದು ಪ್ರಾರ್ಥನೆ ಮಾಡಿ ಆತನ ತಿರುಗಿ ಬಂದಾಗ ಅವರು ಮಾಡುವುದನ್ನು ಕಂಡರು. ಅವರ ಕಣ್ಣುಗಳು ಭಾರವಾಗಿದ್ದವು. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ಅದೇ ಮಾತನ್ನು ಹೇಳುತ್ತಾ ಮೂರನೇ ಸರಿ ಪ್ರಾರ್ಥಿಸಿದನು. ಯಾರಿಗೋಸ್ಕರ ಪ್ರಾರ್ಥನೆ ಇದು ಹೇಳ್ರಿ? ಯಾರಿಗೋಸ್ಕರ? ಸಂಘದಗೋಸ್ಕರ, ಸಭೆಗೋಸ್ಕರ. ನಾವೆಲ್ಲರೂ ಈ ರೀತಿ ಬೆಳಿಗ್ಗೆ ಮುಂಚೆನೆ ಎದ್ದುಕೊಂಡು ಇವತ್ತಿನ ದಿನದಲ್ಲಿ ಏನ್ರಿ ಪ್ರಾರ್ಥನೆ ಮಾಡುತ್ತಾ, ಕೀರ್ತನೆಗಳ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸುತ್ತಾ, ಪ್ರಾರ್ಥನೆ ಮೂಲಕವಾಗಿ ದೇವರಿಗೆ ಸ್ತುತಿ ಪಾತ್ರಗಳನ್ನು ಸಲ್ಲಿಸುತ್ತಾ, ಆತನ ಮಾತುಗಳಿಂದ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು, ನಮ್ಮ ನಡತೆಗಳನ್ನು ಸರಿಪಡಿಸಿಕೊಂಡು ಆತನ ಸನ್ಮಾರ್ಗದಲ್ಲಿ ಬದುಕುತ್ತಾ ಇದ್ವಿ ಅಂದ್ರೆ ಎಷ್ಟು ಸರಳವಾಗಿ ಬದುಕ್ತಾ ಇದ್ವಿ ನೋಡ್ರಿ ಪ್ರೇರೆ. ಅಂದ್ರೆ ಮೊದಲನೇ ಶತಮಾನದಲ್ಲಿ ಎಷ್ಟು ಕಷ್ಟಪಟ್ಟನ ಪ್ರೇರೆ ಪ್ರಭುಗಳು. ಎಚ್ಚರ ವಹಿಸ್ತಾ ಇದ್ದಾನೆ. ಯಾರು ನಾಶವಾಗಬಾರದು, ಎಲ್ರು ನನ್ನ ಬಳಿಗೆ, ತಂದೆ ಬಳಿಗೆ ಸೇರ್ಬೇಕು, ಎಲ್ರು ಪರಲೋಕಕ್ಕೆ ಬರಬೇಕು. ಎಚ್ಚರಿಕೆಯಿಂದ ಜೀವಿಸುವವರು ಮುಂದಿನ ಪೀಳಿಗೆಗಳಿಗೆ ಬರ್ತದ. ಈ ಮಾತುಗಳು ಪ್ರಕಟವಾಗುತ್ತವ. ಮೋಶೆ ಪ್ರಾರ್ಥನೆ ಮಾಡಿದನಲ್ಲ, ಆ ಪ್ರಾರ್ಥನೆ ಖಚಿತವಾಗಲು ನೆರವೇರಬೇಕು ಅಂದ್ರೆ ನಾನು ಈ ತರ ಮಾಡ್ಬೇಕಂತೇಳಿ ಯೇಸು ಸ್ವಾಮಿ ಅವರು ನಿಜವಾಗ್ಲು ಎಷ್ಟು ಪ್ರಯಾಸ ಪಡ್ತಾ ಇದ್ದಾನ್ರಿ. ಒಂದ್ಸರಿ ಹೋದ್ರಿ ಹಾಗೆ ನಾವು ಒಂದು ಸಾರಿ ರೋಮಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನವನ್ನು ಕುರಿತು ನಾವು ಓದಿಕೊಳ್ಳೋಣ ಪ್ರಿಯರೇ. ರೋಮ 12ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅದ್ಭುತವಾದಂತ ವಿಷಯಗಳನ್ನು ದೇವರು ನಮಗೆ ಬರ್ಸಲ್ಪಟ್ಟಿದ್ದಾನಂದ್ರೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಪ್ರೇರೆ. ಉದಯ ಕಾಲ ವೇಳೆ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ, ನಮ್ಮ ಜೊತೆಗೆ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಸಾಕಮ್ಮ. ಏನ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಕ್ರೈಸ್ತವರಿಗೆ ಇರುವಂತದ್ದು ಮೊಟ್ಟ ಮೊದಲನೇದಾಗಿ ಏನಮ್ಮ? ಪ್ರಾರ್ಥನೆ. ಏನು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಆ ಮಹಾಪದವಿಯಲ್ಲಿ ಪರಲೋಕದಲ್ಲಿದೆ ನಮಗೊಂದು ಪದವಿ. ಅದನ್ನು ಕುರಿತು ನೆನಪು ಮಾಡಿಕೊಂಡು ಪರಲೋಕದಲ್ಲಿರುವಂತ ದೇವರ ಮುಂದೆ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣುಳ್ಳವರಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕಂತ ವಿಜ್ಞಾಪನೆ ಮಾಡ್ಬೇಕು. ಎಚ್ಚರಿಕೆ ಆಗಿದ್ದು ಪ್ರಾಡಬೇಕು. ಅದೇ ದೇವರ ಉದ್ದೇಶ. ದೇವರ ಆಲೋಚನೆ ಮಾಡಿ ಬರ್ಸಲ್ಪಟ್ಟಿರುವಂತ ಮಾತುಗಳು. ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ, ಕೊಲೊಸ್ಸೆದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನಗಳನ್ನು ನಾವು ಓದುತ್ತಾ ಹೋದ್ರೆ ನಿಜವಾಗಲೂ ಯೇಸು ಸ್ವಾಮಿ ಅವರು ಯಾವ ರೀತಿಯಾಗಿ ಜೀವಿಸಿದ್ದಾರೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿಪಡಿಸ್ತದೆ ಪ್ರೇರೆ. ನಾವು ಪೌಲವರು ಸಹ ಪ್ರಾರ್ಥನೆ ಮಾಡಿ ನಮಗೋಸ್ಕರ ಎಚ್ಚರಿಕೆ ಇದ್ದು ಪ್ರಾರ್ಥನೆ ಮಾಡಿರಿ. ಯಾಕಂದ್ರೆ ಸುವಾರ್ತೆಯನ್ನು ಪ್ರಕಟವಾಗಬೇಕು ಮುಂದಿನ ಪೀಳಿಗೆಗೆ.
ಯಾಕಂದ್ರೆ ಸ್ವಾರ್ಥೆಯನ್ನು ಪ್ರಕಟವಾದ್ರೆ ನಿಜವಾಗಲೂ ಯೇಸು ಸ್ವಾಮಿ ಅವರು ಬಂದೇ ಬರ್ತಾರ. ಬರುವಿಕೆಯನ್ನು ಕುರಿತು ನಾವು ಕರೆ ಕಳಿಸುವವರಾಗಿದ್ದೀವಿ. ನಾವೇ ಕರೆ ಕಳಿಸ್ಬೇಕು, ನಾವೇ ಸ್ವಾರ್ಥ ಮಾಡ್ಬೇಕು. ಈ ಸ್ವಾರ್ಥ ನಿಮಿತ್ತವಾಗಲ್ಲ. ನಮ್ಮನ್ನು ಬೆಳಗಾ ಮುಂಜಾನೆ ಎದ್ದುಕೊಂಡು ಉದಯ ಕಾಲದಲ್ಲಿ ಆತನವನ್ನು ಸನ್ನಿಧಾನದಲ್ಲಿ ಕುಂತುಕೊಂಡು ಆತನ ಮಂದಿರವಾಗಿ ಸೇರ್ಕೊಂಡು ಸಂಘವಾಗಿ ಸೇರ್ಕೊಂಡು ಆತನನ್ನು ಸ್ತುತಿಸುತ್ತಾ ಕೀರ್ತನೆಗಳಿಂದ ಮಹಿಮೆ ಪಡಿಸುತ್ತಾ ಆತನ ಮಾತುಗಳ ಮೂಲಕವಾಗಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ನಾವು ಪ್ರಾರ್ಥನೆ ಮೂಲಕ ಎಚ್ಚರವಾಗಿರಬೇಕೆಂಬುದಾಗಿ ಯೇಸು ಕ್ರಿಸ್ತವರು ಪಟ್ಟಂತ ಶ್ರಮೆಯನ್ನು ಕುರಿತು ನೆನಪು ಮಾಡಿಕೊಂಡ್ರು ಬಹಳ ದುಃಖಕರವಾಗಿ ಬರ್ತಾ ಪ್ರೇರೆ. ನಿಜ ಏನ್ರಿ ಆ ದುಃಖ ಎಂತದ್ದು ಗೊತ್ತಾ? ಯೇಸು ಕ್ರಿಸ್ತವರು ನಡುಗುತ್ತಾ ಇದ್ದಾರೆ 26ನೇ ಅಧ್ಯಾಯ 41ನೇ ವಚನದಲ್ಲಿ. ಯಾಕೆ ದೇವ್ರೆ ನನ್ನನ್ನು ಬಲಪಡಿಸು, ಎಚ್ಚರ ವಹಿಸುವುದಕ್ಕೆ. ಆ ನಡುಗಾಟ ಯಾರಿಗೋಸ್ಕರ? ಆ ಭಯ ಯಾರಿಗೋಸ್ಕರ? ಆ ಚಿತ್ರಹಿಂಸೆಗಳು ಯಾರಿಗೋಸ್ಕರ? ಅದನ್ನ ಯಾಕೆ ಕಲವರ ಶಿಲೆ ಮೇಲೆ ಇರಬೇಕು ಏನ್ರಿ? ನಾವು ಉದಯ ಕಾಲ ವೇಳೆ ಸಮಯದಲ್ಲಿ ನಿಜವಾಗ್ಲೂ ಪ್ರೇರೆ ಯಾವ ತೊಂದರೆ ಇಲ್ಲದಂತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂತ ನಮ್ಮನ್ನು ಯಾವ ಪ್ರಾಂತದಲ್ಲಿ ಬೀದರ್ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಎಲ್ಲಾ ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಾನವಿ ಪಟ್ಟಣ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಎಲ್ಲರ ಮೂಲಕ ಈ ರಾತ್ರಿ ವೇಳೆ ಸಮಯದಲ್ಲಿ ಆತನನ್ನು ಕುರಿತು ಧ್ಯಾನಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟನಂದ್ರೆ ಇದು ನಮ್ಮಿಂದೆ ನಮ್ಮ ಪ್ರಭು ಎಷ್ಟು ಕಷ್ಟಪಟ್ಟನೆಂಬುದಾಗಿ ಗೊತ್ತ ಪ್ರೇರೆ. ಕಷ್ಟಪಟ್ಟನ, ದುಃಖ ಪಟ್ಟನ, ಕಣ್ಣೀರ್ ಸುರ್ಸನ ಪ್ರೇರೆ. ನಮ್ಮನ್ನು ಹೆಚ್ಚಾಗಿ ಸೇರಿಸುವುದಕ್ಕಾಗಿ, ಸಂಘವಾಗಿ ಸೇರಿಸುವುದಕ್ಕಾಗಿ, ಈ ಸಂಘದಲ್ಲಿ ಇದ್ದುಕೊಂಡು ಕೇಸಿ ನಾವು ದೇವಾ ಅಂದ್ರೆ ಸಾಕು. ನಮಗೆ ಕಷ್ಟ ಇದ್ರೆ ಇಮಿಡಿಯೇಟ್ ಆಗಿ ಸಹಾಯಕನಾಗಿ ಬರ್ತಾನ ಪ್ರೇರೆ. ಸಹಾಯಕನ ನಾನು ನಿನ್ಗೋಸ್ಕರ ಚಿಂತಿಸ್ತಾ ಇದ್ದೀನಿ. ನಿನಗೆ ದುಃಖ ಇದೆನಾ, ನಾನು ಸಹಾಯ ಮಾಡ್ತೇನೆ. ನೀನು ರೋಗದಲ್ಲಿದ್ದೀಯಾ, ನಾನು ಪರಿಹಾರ ಮಾಡ್ತೇನೆ. ನೀನು ಕಷ್ಟದಲ್ಲಿದ್ದೀಯಾ, ಆ ಕಷ್ಟಕ್ಕೂ ಪರಿಹಾರ ನೀಡುತ್ತೇನೆ. ನೀನು ಹಿಂಸೆಗಳಲ್ಲಿದ್ದೀಯಾ, ಏನು ಭಯ ಪಡಬೇಡ, ನಾನಿದ್ದೀನಿ. ನಿನಗೆ ಏನಾದ್ರೂ ಕಷ್ಟ ಬರ್ತಾ ಇದೆಯಾ, ಎಲ್ಲದಕ್ಕೂ ನೀನು ಏನು ಹೆದರಕ್ ಹೋಗ್ಬೇಡ, ನಾನು ನಿನಗೆ ಸಹಾಯಕನಾಗಿ ಬರ್ತೀನಿ. ಯಾಕಂದ್ರೆ ಉದಯ ಕಾಲ ವೇಳೆ ಸಮಯದಲ್ಲಿ ಪ್ರಾರ್ಥಿಸ್ತಿದೆಯಲ್ಲ ನೋಡಿದ್ರೆ ನಿಜಪ್ರೆ ನಾವು ಮಾಡಿರುವಂತ ತಪ್ಪುಗಳನ್ನು ಒಪ್ಪುಕೊಂಡು ದೇವಾ ನಾವು ಪಾಪಿಗಳಲ್ಲ, ನಾವು ತಪ್ಪು ಮಾಡಿದಿವಲ್ಲ, ನಮಗೋಸ್ಕರ ಶಿಲ್ವೆತ್ತೆ ಆಗಲ್ಲ, ನಮ್ಮನ್ನು ರಕ್ಷಣಾ ಮಾರ್ಗದಲ್ಲಿ ನಡೆಯೋದಕ್ಕಾಗಲ್ಲ, ಮುಂದಿನ ಪೀಳಿಗೆಗೆ ನಿನ್ನ ಮಾತುಗಳು ಒಯ್ಬೇಕಂತ ಹೇಳಿ ನಮ್ಮನ್ನು ಕಾಪಾಡಿದೆಯಲ್ಲ, ನಮ್ಮನ್ನು ನೀಚ ಮಾರ್ಗದಲ್ಲಿ ನಡೆಸ್ತಾ ಇದೆಯಲ್ಲ. ಓ ಪ್ರಭುವೇ, ನಮಗೋಸ್ಕರ ಅಲ್ಲ ಕಲವರ ಶಿಲುವೆ ತ್ಯಾಗ, ನಮಗೋಸ್ಕರ ಅಲ್ಲ ನೀನು ರಕ್ತ ಚಿಂದಿಸಲ್ಪಟ್ಟಿದ್ದಿ, ಆ ರಕ್ತ ತೊಳೆಯಲ್ಪಟ್ಟಿರುವಂತವ್ರು ನಾವುಗಳು ಬಾಪ್ತಿಸಮನ್ನು ತೆಗೆದುಕೊಳ್ಳುವಂತ ವೇಳೆ ಸಮಯದಲ್ಲಿ ಸತ್ತರು ಸರಿಯು ಬದುಕಿದರೂ ಸರಿಯು ನಿನಗಾಗಿಯೇ ಬದುಕುತ್ತೀವಿ. ಕಷ್ಟ ಆಗಲಿ, ಹಿಂಸೆ ಆಗಲಿ, ಬಾಧೆ ಆಗಲಿ, ನೋವಾಗ್ಲಿ, ಏನಾಗ್ಲಿ, ಆದ್ರೆ ಕಷ್ಟ ಬರ್ಲಿ, ಹಿಂಸೆ ಬರ್ಲಿ, ಬಾಧೆ ಆಗಲಿ, ಏನು ಯಾವಾಗ್ಲೂ ಕ್ರಿಸ್ತನ್ ನಂಬಿದದಕ್ಕೆ ಈ ಬಾಧುಗಳು ಅಂತ ಹೇಳಿ ನಂಬಿಕೊಂಡು ತೊಲಗಿ ಹೋದವರು ಎಷ್ಟು ಜನರು ಗೊತ್ತಾ? ಬಹಳಷ್ಟು ಜನ. ಆ ತರವಾಗಿರಬಾರದೆಂಬುದಾಗಿ ದೇವರ ಉದ್ದೇಶ ಪ್ರೇರೆ ಕಣ್ಣೀರು ಸುರಿಸ್ತದೆ. ಸಾರ್ವತ್ರಿಕ ಸಂಘ ಅಂದ್ರೆ ಸತ್ಯ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುತ್ತಾ, ಸತ್ಯ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಪರಿಶೋಧನೆ ಮಾಡ್ತಾ, ಸತ್ಯ ವಾಕ್ಯಕ್ಕೆ ಸರಿಯಾದ ರೀತಿಯಲ್ಲಿ ಅನುಗುಣವಾಗಿ ಬದುಕುತ್ತಾ ಇರುವವರು ನನ್ನ ಮಕ್ಕಳಿಗೆ ನಾನು ಯಾವಾಗಲೂ ಸಹಾಯಕನಾಗಿರ್ತೇನೆ ಎಂಬುದಾಗಿ ದೇವರ ವಾಕ್ಯವನ್ನು ಕಂಠಕೋಶವಾಗಿ ತಿಳಿಪಡಿಸ್ತಾ ಇದ್ದೆ. ನಿಜ ಅಲ್ವೇ? ನಾವು ಎಚ್ಚರ ವಹಿಸ್ಬೇಕಂತ. ಯಾಕೆ ಎಚ್ಚರ ವಹಿಸ್ಬೇಕಂತಂದ್ರೆ ಲೋಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 37ನೇ ವಚನವನ್ನು ನಾವು ಓದಿಕೊಳ್ಳೋಣ ರೀ. ದೇವರು ಹೇಳ್ತಾನೆ, ಲೋಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 37ನೇ ವಚನ ನೋಡ್ರಿ. ಆತನು ಹಗಲು ದೇವಾಲಯದಲ್ಲಿ ಉಪದೇಶ ಮಾಡ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೂಪ ಎನ್ನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಜನರೆಲ್ಲರ ಆತನ ಉಪದೇಶವನ್ನು ಕೇಳಬೇಕೆಂದು ಬೆಳಿಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರ್ತಿದ್ದಾರಂತ. ಬೆಳಿಗ್ಗೆ ಎದ್ದು ಆತನ ಬಳಿಗೆ ಬರ್ತಿದ್ದಾರಂತ ಜನರೆಲ್ಲರೂ ಏನ್ರಿ? ಎಣ್ಣೆ ಮರಗಳ ಗುಡ್ಡದ ತೂಪಿಗೆ ಎನ್ನಿಸಿಕೊಳ್ಳುವ ಗುಡ್ಡದ ಮೇಲೆ ಇಳುಕೊಳ್ಳುತ್ತಾ ಇದ್ದನು ರಾತ್ರಿ ವೇಳೆ ಸಮಯದಲ್ಲಿ. ರಾತ್ರಿ ವೇಳೆ ಸಮಯದಲ್ಲಿ ಅಲ್ಲಿ ಯಾಕೆ ಹೇಳ್ತದನಂದ್ರೆ ಬೈಬಲ್ ಅಲ್ಲಿ ಬರ್ಸಲ್ಪಟ್ಟದ ರಾತ್ರಿ ಎಲ್ಲ ಪ್ರಾರ್ಥನೆ ಅಂತ ವಿಜ್ಞಾಪನೆ, ಎಚ್ಚರಿಕೆಯಾದಂತ ಪ್ರಾರ್ಥನೆ. 33 ವರ್ಷದಲ್ಲಿ ಆತನ ಜೀವಿತ ಚರಿತ್ರೆ ದೊಡ್ಡ ಚರಿತ್ರೆಯನ್ನು ಸೃಷ್ಟಿಸಿಬಿಟ್ಟಾನ ಪ್ರೇರೆ. ಆತನಲ್ಲಿ ಇರುವವರು ನಾವುಗಳು. ಆತನ ಮುಂದೆ ಮನುಷ್ಯ ಕುಮಾರನ ಮುಂದೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನಾವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿ ಇರಬೇಕೆಂಬುದಾಗಿ ದೇವರ ಉದ್ದೇಶ. ಎಚ್ಚರಿಕೆ ಮಾತುಗಳನ್ನು ಬೋಧಿಸ್ತಾ ಇದ್ದಾನೆ ಪ್ರೇರೆ. ಅಲ್ಲಿ ಗೊತ್ತಿರುವಂತ ಅನೇಕ ಪ್ರಜೆಗಳು ಪ್ರಭು ಎಲ್ಲಿದ್ದಾನೆ, ನಾವು ಹೋಗ್ಬೇಕು, ಬೆಳಿಗ್ಗೆ ಹೋಗ್ಬೇಕು ಉಪದೇಶವನ್ನು ಕೇಳುವುದಕ್ಕಾಗಿ. ಉಪದೇಶವನ್ನು ಕೇಳಕ್ಕೆ ಜನರೆಲ್ಲರೂ ಬರ್ತಿದ್ರಂತ. ನಿಜ ಪ್ರೇರೆ, ಇವತ್ತಿನ ದಿನದಲ್ಲಿ ಲಯ ಮುಖಾಂತರ ಕೂಡ ಅನೇಕರುಗಳಂದ್ರು ಒಬ್ಬರಿಗಾದ್ರು ವರ್ಷದಲ್ಲಿ 2, 3, 4 ಜನರು ಬರ್ತಾ ಇರುವ ಕಾರಣ ಏನಂದ್ರೆ ನಮ್ಮ ಪ್ರಭು ನಮಗೋಸ್ಕರ ಸಹಾಯಕನಾಗಿದ್ದಾನೆ. ನಾವು ಎಚ್ಚರ ವಹಿಸಬೇಕು. ನಿಜ, ದೇವರ ಉದ್ದೇಶ ಪ್ರೇರಿದು, ದೇವರ ಚಿತ್ತ ಪ್ರೇರೆ, ನಿಜವಾಗ್ಲೂ ಪ್ರೇರೆ.
ಸರಿ ಆಲೋಚನೆ ಮಾಡು. ನಾವು ಪಾಪಿಗಳಲ್ಲ, ಪಾಪದಿಂದ ಬಿಡುಗಡೆ ಮಾಡಿದನಲ್ಲ, ನಿಜಲ್ರಿ? ಆ ಪಾಪದಿಂದ ಬಿಡುಗಡೆ ಮಾಡಿರುವಂತ ನಾವುಗಳು ದೇವರ ದೃಷ್ಟಿಯಲ್ಲಿ ಮುಂದೆ ನಿಲ್ಲುವುದಕ್ಕೆ ಪವಿತ್ರರಾಗಿ ಜೀವಿಸಬೇಕಂದ್ರೆ ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರಾಗಿರಬಾರದು. ಹೃದಯದಲ್ಲಿ ತಪ್ಪಿ ಹೋಗುವವರಾಗಿರಬಾರದು. ಇಸ್ರಾಯೇಲ್ರು ಯಾವಾಗ್ಲೂ ಹೃದಯದಲ್ಲಿ ತಪ್ಪುತ್ತಿದ್ದರಂತ ಬೈಬಲ್ ಅಲ್ಲಿ ಬರ್ಸಲ್ಪಟ್ಟಿದೆ. ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರಾಗಿದ್ದಾರೆ. ಇಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇಷ್ಟಿರ್ತದ. ಆದ್ರೆ ಅವರಂತೆ ನಾವು ಆಗಬಾರದು. ಎಚ್ಚರ ವಹಿಸಿರಿ. ಕ್ರಿಸ್ತನು ತನ್ನ ಶಿಷ್ಯರನ್ನ ತನ್ನ ಜೊತೆಗೆ ಇಟ್ಟುಕೊಳ್ಳುವುದಕ್ಕಾಗಿ ಏನ್ರಿ ಅಲ್ಲಿ ಪ್ರಾರ್ಥನೆ, ಗೆಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋದ್ರೆ ಕ್ರಿಸ್ತನು ಭಯ 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 ನಡುಗುತ್ತಾ ಎಚ್ಚರ ವಹಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ನಿದ್ದೆಯಲ್ಲಿ ಹೋಗಿರೋ ಶಿಷ್ಯರು ದೇವರಿಗೆ ಬಹಳ ದುಃಖ. ಯೇಸು ಕ್ರಿಸ್ತಗ ಏನಿದು ಮುಂದೆ ನಡೆಯುವಂತ ಚರಿತ್ರೆ ಗೊತ್ತಿಲ್ಲ. ನಾನು ನಿಮ್ಮನ್ನು ಕರೆದುಕೊಂಡು ಬಂದಿದ್ದು ನಿದ್ದೆ ಹೋಗೋದಕ್ಕಲ್ಲ, ನನಗೆ ಹೆಲ್ಪ್ ಮಾಡ್ತೀರಿ. ಯಾಕೆ ಹೆಲ್ಪ್ ಮಾಡ್ತೀರಂದ್ರೆ ನಿಮ್ಮ ಪ್ರಾರ್ಥನೆ ನನ್ನ ತಂದೆ ಕೇಳಿ ಏನಾದ್ರೂ ಸಹಾಯ ಮಾಡ್ಬೋದಲ್ಲ. ನನ್ನ ತಂದೆ ನೀವೇ ನಿದ್ದೆಯಲ್ಲಿ ಹೋದ್ರೆ ಇನ್ನು ನನ್ನ ಪ್ರಾರ್ಥನೆ ಕೇಳಿ ಕೇಳಿ ಸಹಾಯ ಮಾಡಬಲ್ಲ ಹೇಳಿ? ಮಾಡ್ತಾನ ನನಗೆ ಗೊತ್ತು. ಆದ್ರೆ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರ ಅಂದ್ರೆ ನೀವು ಮೇಲೆ ಗೆಸೆಮನೆ ತೋಟದಲ್ಲಿ ಬಂದು ನನ್ನ ಪಕ್ಕದಲ್ಲಿ ಇದ್ದುಕೊಂಡು ನಿದ್ದೆ ಹೋದ್ರೆ ನನಗೆ ಬಹಳ ಭಯ ಆಗ್ತಾ ಇದೆ. ಎಚ್ಚರ ಹೊಳ್ರಿ ಅಂತ ಹೇಳಿ ಪೇತ್ರ ಅವರಿಗೆ ಗದರುತ್ತಾ ಇದ್ದಾನೆ. ಇವತ್ತು ಅನೇಕರು ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಬೇಕು. ಒಬ್ರು ಪ್ರಾರ್ಥನೆ ಒಬ್ರು ಕೇಳ್ತಾರೆ. ಯಾಕಂದ್ರೆ ಎಲ್ಲ ಕುಟುಂಬಗಳಲ್ಲಿ ಅನೇಕ ಪರಿಸ್ಥಿತಿಗಳು, ಸಾಲದಲ್ಲಿ ಕೆಲವರಿದ್ದಾರೆ, ಬಾಧದಲ್ಲಿ ಕೆಲವರಿದ್ದಾರೆ. ಕುಟುಂಬ ಪರಿಸ್ಥಿತಿಗಳು ಬಹಳ ಭಯಂಕರವಾಗಿದೆ. ಎಲ್ಲರೂ ಸೇರಿಕೊಂಡು ಉದಯ ಕಾಲ ವೇಳೆ ಸಮಯದಲ್ಲಿ ತಂದೆ, ಸಾರ್ವತ್ರಿಕ ಸಂಘ, CCGM, ನಮ್ಮ ಸಭೆ ಒಳಗಡಿರುವಂತ ಎಲ್ಲಾ ಕುಟುಂಬಗಳನ್ನು ಜ್ಞಾಪಕ ಮಾಡಿಕೊಳ್ಳು ತಂದೆ. ಒಂದು ವೇಳೆ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ನಿಮ್ಮ ಒಂದು ಸನ್ಮಾರ್ಗದಲ್ಲಿ ನಡೆಸಂತ ನಾವು ವಿಜ್ಞಾಪನೆ ಮಾಡಿದ್ರೆ ಬೆಳಿಗ್ಗೆ ಉದಯ ಕಾಲದಲ್ಲಿ ನಮಗೆ ಸಹಾಯ, ಸಾಯಂಕಾಲ ಆಗೋದ್ರ ಒಳಗಡೆ ಆಗಿ ನಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ನಿಜ ಪ್ರೇರೆ, ತುಂಬಾ ಅದ್ಭುತವಾದಂತ ದೇವರು ನಮ್ಮ ಜೊತೆಗೆ ಇರೋದು, ಸರ್ವಶಕ್ತಿವಂತನು ನಮ್ಮ ಜೊತೆಗಿರುವಂತದ್ದು. ನಾವ್ ಯಾರಿಗೆ ಹೆದರ್ಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ದೇವರಿಗೆ ಮಾತ್ರ ಭಯ ಪಡಬೇಕು. ನೀನು ಇಕ್ಕಟ್ಟಿನಲ್ಲಿದ್ದೀಯಾ, ಆ ಇಕ್ಕಟ್ಟಿನಿಂದ ನಾನು ಬಿಡಿಸ್ತೀನಿ ಅಂತ ಹೇಳ್ತಾನೆ ಪ್ರೇರೆ. ಕೀರ್ತನೆಗಳು ಬರ್ತಕ್ಕಂಥದ್ದಲ್ಲಿ ಅನೇಕ ವಚನಗಳು ತೋರಿಸ್ತಾ ಹೋದ್ರೆ ಸಮಯ ಬಹಳ ಆಗ್ತದೆ ಪ್ರೇರೆ. ತುಂಬಾ ಅದ್ಭುತವಾದಂತ ದೇವರು ನಮ್ಮ ಜೊತೆಗಿದ್ದಾಗ ನಮ್ಮ ಜೀವಿತ ಅಂದವಾಗಿ, ಚುಕ್ಕವಾಗಿ, ಬಂಗಾರವಾಗಿ ಜೀವಿಸುವವರಾಗಿರ್ಬೇಕೆಂಬುದೇ ದೇವರ ಉದ್ದೇಶ. ಆ ರೀತಿಯಾಗಿ ಜೀವಿಸ್ಬೇಕಂದ್ರೆ ಯಾವಾಗಲೂ ನಾವು ಎಚ್ಚರ ವಹಿಸಬೇಕು. ಯಾಕೆ ಎಚ್ಚರ ವಹಿಸ್ಬೇಕಂದ್ರೆ ಕ್ರಿಸ್ತನು ಬರ್ತಾನ. ನಾವೇನ್ ಮಾಡ್ಬೇಕು? ಹೊರಡಬೇಕು, ಸರ್ವಲೋಕಕ್ಕೆ ಪ್ರಕಟಿಸಬೇಕು. ಒಂದು ವೇಳೆ ನಮ್ಮ ಪಕ್ಕದಲ್ಲಿ ಆಜುಬಾಜಿದ್ದರೆ ನಿದ್ದೆಯಲ್ಲಿ ಹೋಗ್ತದ್ರ, ಸೋದರ ಕ್ರೈಸ್ತವ ಸೋದರ, ಸರ್ವಲೋಕಕ್ಕೆ ಹೊರಡಿ, ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸು. ಈ ಲೋಕಕ್ಕೆ ಅಂತ್ಯ ಬರುವುದು, ಆಗ ವಿಶ್ವ ವಿನಾಶನ ಆಗೋಗ್ಬಿಡ್ತದ. ಪ್ರಭು ಬರ್ತಾನ, ಸೈತಾನನು ನಾಶವಾಗೋಗ್ಬಿಡ್ತಾನ ಅಂತೇಳಿ ನಾವು ಎಚ್ಚರ ವಹಿಸಬೇಕು ಪ್ರೇರೆ. ಒಂದು ವೇಳೆ ಎಚ್ಚರ ವಹಿಸದ ಹೋದ್ರೆ ನಿಜರೇ ನಾವು ಕ್ರಿಸ್ತನನ್ನು ನೆಂಬೆದರೆ ನಮಗೇನು ಪ್ರಯೋಜನ? ಆಲೋಚನೆ ಮಾಡ್ರಿ. ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಪ್ರೇರೆ. ಕಣ್ಮುಚ್ಚಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸಮಯವನ್ನು ಸಿಸ್ಟರ್ಗೆ ಒಪ್ಪಿಸ್ಕೊಳ್ಳೋಣ. ಸರ್ವೋನ್ನತನೇ, ಪರಿಶುದ್ಧನೇ, ಪರಲೋಕದಲ್ಲಿರುವ ನಮ್ಮ ತಂದೆ, ನಾವು ಯಾವಾಗಲೂ ಹೃದಯದಲ್ಲಿ ಎಚ್ಚೆತ್ತುಕೊಂಡು ವಿಜ್ಞಾಪನ ಮೂಲಕವಾಗಿ, ಪ್ರಾರ್ಥನಾ ಮೂಲಕವಾಗಿ ನಿಮಗೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದರೆ ತಂದೆ, ನೀವು ನಮಗೆ ಸಹಾಯಕನಾಗಿ ಬರ್ತಿರು ತಂದೆ. ಹೌದು ದೇವ, ಹೌದು ನಿಜ. ನಮ್ಮ ಜೀವಿತಗಳನ್ನು ಸರಿಪಡಿಸಿದಂತ ದೇವರು ನೀವು, ನಮ್ಮನ್ನು ಪವಿತ್ರರಾಗಿ ನಿಮ್ಮ ಮಗನ ಮೂಲಕ ನಿಲ್ಲಿಸಿದಂತ ದೇವರು ನೀವು, ನಮ್ಮನ್ನು ಕೈ ಬಿಡುವಂತ ದೇವರಲ್ಲ ನೀವು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಪರಲೋಕದಲ್ಲಿರುವಂತ ದೇವರು ತಂದೆ. ನಾವು ಯಾವಾಗಲೂ ನಿನ್ನ ದೃಷ್ಟಿಯಲ್ಲಿ ನಿನ್ನ ಮುಂದೆ ನಿಲ್ಲಬೇಕು, ಪವಿತ್ರರಾಗಿ ಜೀವಿಸಬೇಕು, ಪರಿಶುದ್ಧರಾಗಿ ಬದುಕಬೇಕೆಂಬುದೇ ನಿಮ್ಮ ಉದ್ದೇಶ ತಂದೆ. ಹೌದು ದೇವ, ಈ ಉದಯ ಕಾಲ ವೇಳೆ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಾ ಇದ್ರೆ ತಂದೆ, ಸಮಯನೇ ಕಾಣುತ್ತಾ ಇಲ್ಲ ದೇವ. ಹೌದು ದೇವ, ಈ ಮಾತುಗಳನ್ನು ಕೇಳಿದೀವಿ, ತಿಳ್ಕೊಂಡಿದೀವಿ ತಂದೆ, ನೀವು ತಿಳಿಪಡಿಸಿದಿರಿ ತಂದೆ. ಪ್ರತಿ ದಿನಾಲು ಯಾವಾಗಲೂ ನಾವು ಬೇಸರಗೊಳ್ಳದೆ ವಿಜ್ಞಾಪನೆ ಮಾಡಿ ಆ ವಿಜ್ಞಾಪನೆಗೋಸ್ಕರ ಸದುತ್ತರವನ್ನು ನೋಡುತ್ತಾ ಎದುರು ನೋಡುವವರಾಗಿರುವುದಕ್ಕೆ ಸಹಾಯ ಮಾಡಿರಿ ತಂದೆ. ಹೌದು ದೇವ, ನಮ್ಮ ಕುತ್ತಿಗೆಯಲ್ಲಿ ಉಸಿರು ಯಾವಾಗ ಹೋಗ್ತದೋ ಗೊತ್ತಿಲ್ಲ. ನಮ್ಮ ಹೃದಯದಿಂದ ಎಚ್ಚೆತ್ತುಕೊಂಡು ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿರಿ ತಂದೆ. ಹೌದು ತಂದೆ, ಪರಲೋಕದಲ್ಲಿರುವಂತ ನಮ್ಮ ದೇವರೇ, ಈಗ ನಮ್ಮ CCGM ಟೀಮ್ನವರು ತಂದೆ, ಈ ಲೈವ್ ಮುಖಾಂತರವಾಗಿ ಸಿಸ್ಟರ್ ರೇಖಾ ಅವರು ತಂದೆ ಎಷ್ಟೋ ಕಷ್ಟಪಡ್ತಾರೆ ತಂದೆ. ಬೆಳಿಗ್ಗೆ ಎದ್ದುಕೊಂಡು ಅನೇಕರನ್ನ ಎಚ್ಚರಿಸುತ್ತಾ, ಅನೇಕರಿಗೆ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಬೇಕು, ನೀವು ಒಂದು ಸನ್ಮಾರ್ಗದಲ್ಲಿ ನಡಿಬೇಕಂತೇಳಿ ಸೋದರಿ ಎಷ್ಟು ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಳು. ಆ ಎಮ್ಮನ ಕುಟುಂಬನನ್ನು ನೀವು ಜ್ಞಾಪಕ ಮಾಡಿಕೊಳ್ಳುತ್ತಂದೆ, ಆಶೀರ್ವಾದಿಸ್ರಿ, ಬಲಪಡಿಸಿರಿ ತಂದೆ. ಹೌದು ದೇವ,
ಇದೇ ರೀತಿಯಾಗಿ ಪ್ರತಿದಿನವಾಗಿ ನಡೆಸೋದಕ್ಕೆ ಸಹಾಯ ಮಾಡ್ರಿ. ಅದೇ ರೀತಿಯಾಗಿ ತಂದೆ ನಮ್ಮೆಲ್ಲರನ್ನು ಹಿಂದೆ ಹಾಕಿಕೊಂಡು ಒಂದು ಪಿಲ್ಲರ್ ಸ್ತಂಭವಾಗಿ ನಿಂತಿರುವಂತ ರಾಮಣ್ಣನವರನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿ ತಂದೆ. ಹೌದು ದೇವ, ಈ ಕರ್ನಾಟಕದಲ್ಲಿ ಸತ್ಯವಾಕ್ಯವನ್ನು ನಾವು ತಲುಪಿಸಬೇಕು, ಸಾರ್ವತ್ರಿಕ ಸಂಘದ ಮೂಲಕವಾಗಿ ಸತ್ಯ ಪ್ರಪಂಚಕ್ಕೆ ತಿಳಿಪಡಿಸಬೇಕು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ತಂದೆ ಮುಂದೆ ಹೊಂಟಿದ್ದಾನೆ. ಆತನಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರಿ ತಂದೆ. ಹೌದು ದೇವ, ಒಳ್ಳೆ ಆಯುಷ್ಯನು ಕೊಡ್ರಿ ತಂದೆ. ಒಳ್ಳೆ ಸಮಯೋಚಿತವಂತ ಜ್ಞಾನವನ್ನು ದೇವ ಪಾಲಿಸಿ ತಂದೆ. ಆತನ ಮೂಲಕವಾಗಿ ಈ ಒಂದು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಸ್ವಾರ್ಥನ ಸಾರಬೇಕು, ಪ್ರಪಂಚದಲ್ಲಿ ಅನೇಕರಿಗೂ ತಿಳಿಸಿ ಎಷ್ಟು ಜನರಿಗೂ ಆತನ ಬಾಯಿಂದ ಹೊರಡುವಂತ ಮಾತುಗಳ ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ನೀವು ನೆರವೇರಿಸಿರಿ ತಂದೆ. ಅಣ್ಣನವರು, ರಾಮಣ್ಣನವರು, ಆತನ ಕೊಟ್ಟಿರುವಂತ ಧರ್ಮಪತ್ನಿ ಆಗಿರುವಂತ ಅಕ್ಕನಿಗೋಸ್ಕರ, ಅವರ ಮಕ್ಕಳಿಗೋಸ್ಕರ, ಸೊಸೆಂದರಿಗೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾನೆ. ಒಂದು ಸರಿ ಜ್ಞಾಪಕ ಮಾಡಿಕೊಂಡು ಕ್ಷೇಮ ಅಭಿವೃದ್ಧಿಯಲ್ಲಿ ತಂದೆ ಕಾಪಾಡಿ ನಡೆಸ್ಬೇಕಂತ ಹೇಳಿ ಕೇಳಿಕೊಳ್ತದನಪ್ಪ ತಂದೆ. ಅದೇ ರೀತಿಯಾಗಿ ಪರಲೋಕದಲ್ಲಿರುವಂತ ನಮ್ಮ ತಂದೆ, ನಮ್ಮ ಸೇವಕನಾಗಿರುವಂತ ಇಮಾನ್ವೇಲ್ ಸಾರ್ ಅವ್ರನ್ನ ನೀವು ಜ್ಞಾಪಕ ಮಾಡಿಕೊಡ್ರಿ ತಂದೆ. ಅನಾರೋಗ್ಯದಿಂದಿದ್ದಾನೆ, ಆತನಿಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರಿ ತಂದೆ. ಒಳ್ಳೆ ಸಮಯೋಚಿತವಂತ ಜ್ಞಾನವನ್ನು ದಯಪಾಲಿಸಿ ತಂದೆ. ಆತನು ಸಹ ಇನ್ನೂ ಅನೇಕರಿಗೆ ನಿಮ್ಮ ಮಾತುಗಳನ್ನು ತಿಳಿಪಡಿಸುತ್ತಾನಾಗಿದ್ದಾನೆ ತಂದೆ. ಒಳ್ಳೆ ಆರೋಗ್ಯ ಆಯುಷ್ಯನು ಕೊಟ್ಟು ಕಾಪಾಡ್ರಿ ತಂದೆ. ಅದೇ ರೀತಿ ಪಾಸ್ಟ್ರಮನ್ನು ಕೂಡ ಜ್ಞಾಪಕ ಮಾಡ್ಕೊಂಡ್ರೆ ಯಶೋಧಮ್ ಅವರು, ಅವರಿಬ್ಬರನ್ನ ಪ್ರೀತಿಸಿ ದೈವ ಕೃಪಾ ಕೊಟ್ಟಿರುವಂತಹ ಗರ್ಭಫಲವನ್ನು ಜ್ಞಾಪಕ ಮಾಡ್ಕೊಂಡ್ರೆ ಅವ್ರನ್ನ ನಿಮ್ಮ ಒಂದು ಕೃಪದಲ್ಲಿಟ್ಟುಕೊಂಡು ಕಾಪಾಡಿ ನಿಮ್ಮ ಒಂದು ಸನ್ಮಾರ್ಗದಲ್ಲಿ ನಡೆಸಿರಿ ತಂದೆ. ತಂದೆ ಅಪ್ಪ ದೇವ, ಈ ಒಂದು ಲಯದಲ್ಲಿ ವೀಕ್ಷಿಸಿದಂತ ಪ್ರತಿಯೊಂದು ಕುಟುಂಬನ ನೀವು ಜ್ಞಾಪಕ ಮಾಡ್ಕೊಂಡ್ರು, ಪ್ರತಿಯೊಬ್ಬರನ್ನ ಹೆಸರಾಗಿ ನೀವು ಜ್ಞಾಪಕ ಮಾಡ್ಕೊಂಡು ಆಶೀರ್ವಾದಿಸಿರಿ. ಎಲ್ಲಾ ಕುಟುಂಬಗಳಲ್ಲಿ ಸಮಾಧಾನವನ್ನು ದಯಪಾಲಿಸಿ ನಿಮ್ಮ ನೀತಿ ಮಾರ್ಗದಲ್ಲಿ ನಡೆಸಿರಿ ತಂದೆ. ಹೌದು ದೇವ, ಇನ್ನೂ ನಮ್ಗೆ ಆತ್ಮೀಯ ಸೋದರರು ಮನುಜ ಕುಮಾರ್ ಇದ್ದಾರೆ, ವಿಲ್ಸನ್ ಬ್ರದರ್ ಇದ್ದಾರೆ, ಜೋಯಲ್ ನಾರಾಯಣ್ ಅವರು ಇದ್ದಾರೆ, ಹರೀಶ್ ಬ್ರದರ್ ಇದ್ದಾರೆ. ಅವರೆಲ್ಲರಿಗೂ ಸಮಚಿತವಂತ ಜ್ಞಾನವನ್ನು ಕೊಟ್ಟು ಎಲ್ಲರೂ ಯಥಾರ್ಥ ಮನಸ್ಸಿನಿಂದ ತಂದೆ ನಿನ್ನನ್ನು ಮಹಿಮೆ ಪಡಿಸುವಂತ ಭಾಗ್ಯವನ್ನು ಕೊಡ್ಬೇಕಂತೇಳಿ ಕೇಳಿಕೊಳ್ತಾ, ಅದೇ ರೀತಿ ನನ್ನ ಕುಟುಂಬನ ನಿನ್ನ ಕೈಗೊಪ್ಪಿಸ್ಕೊಡ್ತಾ, ಮತ್ತೊಂದ್ಸರಿ ಈ ಒಂದು ಲೈವ್ ಗೂಗಲ್ ಮೀಟ್ ಅಲ್ಲಿ ಅಟೆಂಡ್ ಆಗಿರುವಂತ ಪ್ರತಿಯೊಬ್ಬರು ನಿನ್ನ ಒಂದು ಪಾದಕೊಪ್ಪಿಸ್ಕೊಡ್ತಾ ಈ ಒಂದು ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕ ರಕ್ಷಕನಾದ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಕೇಳಿ ಬಿಡ್ಕೊಳ್ತನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೇನ್. ಎಲ್ರಿಗೂ ನಮಸ್ಕಾರ.